ಕರ್ಮದ ವಿಷಯಕ್ಕೆ ಬಂದಾಗ ಈ ಭಗವಂತನೂ ಕರ್ಮ ಮಾಡ್ತಾನೆ, ಇಲ್ಲ ಅಂದರೆ ನಾವು ಮಾಡೋಕ್ಕಾಗಲ್ಲ. ಆ ಭಗವಂತನಿಗೆ ಯಾಕೆ ಕರ್ಮ ಲೇಪ ಇಲ್ಲ? ಪರಮಾತ್ಮನಿಗೆ ಯಾವ ಕರ್ಮದ ಸಂಬಂಧ ಇಲ್ಲ, ಯಾವ ಕರ್ಮದ ಬಯಕೆ ಇಲ್ಲ. ಯಾವ ಕರ್ಮಗಳನ್ನು ಮಾಡಿದಾಗ, ಇವಾಗ ನಾವು ಕರ್ಮ ಮಾಡಿದರೆ ಅದು ಜನ್ಮಾಂತರಕ್ಕೆ ಕಾರಣವಾಗುವ ಕರ್ಮ, ಒಳ್ಳೆಯದೋ ಕೆಟ್ಟದ್ದೋ ಅದು ನಡೀತಾ ಇರುತ್ತೆ ಅಂತ ಹೇಳಿದೆ. ದೇವರು ಸಮಗ್ರ ಜಗತ್ತನ್ನೇ ಕಬಳಿಸಿದ್ರು ಅವನಿಗೆ ಅದರಿಂದ ಬ್ರಹ್ಮನನ್ನೇ ತಿಂದಾಕ್ತಾನೆ. ಕೆಲವರು ಹೇಳುದುಂಟು, ಅವತಾರ ರೂಪದಲ್ಲಿ ರಾಮ ಬ್ರಾಹ್ಮಣನನ್ನು ಕೊಂದು ಬಿಟ್ಟ, ಬ್ರಹ್ಮಹತ್ಯೆ ಪಾಪ ಬಂತು ಅಂತ. ಅಲ್ಲರಿ, ಬ್ರಹ್ಮಹತ್ಯೆ ಅಂದ್ರೇನು? ಬ್ರಹ್ಮನನ್ನ ಕೊಂದ ಪಾಪ ಅಂತ. ಪ್ರಳಯ ಕಾಲದಲ್ಲಿ ಚತುರ್ಮುಖ ಬ್ರಹ್ಮನನ್ನೇ ಹುರಿದು ಮುಕ್ಕಿತಾನೆ, ಅವಾಗಲೇ ಪಾಪ ಬರಲಿಲ್ಲ. ಬ್ರಾಹ್ಮಣಾಧಮನಾದ ರಾವಣನನ್ನು ಕೊಂದಿದ್ರಿಂದ ಯಾವ ಬ್ರಹ್ಮಹತ್ಯೆ ಪಾಪ? ಕರ್ಮಣಿ ಅಕರ್ಮ ಪಶ್ಯ. ಕರ್ಮ ನಡೀತಾ ಇದೆ, ಅದು ನನ್ನ ಕರ್ಮ ಅಲ್ಲ, ದೇವರ ವ್ಯಾಪಾರ ಅಂತ ನೋಡು. ಅವಾಗ ನಿನ್ನ ಮನಸ್ಸು ಹಗುರ ಆಗುತ್ತೆ. ಹೋ ದೇವರ ಚಿತ್ತ. ಒಂದು ವೇಳೆ ಆಗಲಿಲ್ಲ ಅಂದ್ರು ಅವನ ಸಂಕಲ್ಪಕ್ಕಿರಲಿಲ್ಲ, ನಾನು ಕರ್ತವ್ಯ ಮಾಡ್ತಾ ಇದ್ದೆ, ಆಗಲಿ ಆದದ್ದೆಲ್ಲ ಒಳಿತೇ ಆಯಿತು ಅಂತ ಜಾರಿ ಬಿಡ್ತಾನೆ. ಜ್ಞಾನಿ ಆದವನು ಆಗಿದ್ದೆಲ್ಲ ಒಳ್ಳೇದೇ ಆಯಿತು ಅಂತ. ಹೀಗೆ ಈ ಭಗವಂತನಿಗೆ ಕರ್ಮ ಮಾಡಿಸ್ತಾ ಇದ್ದಾನೆ ಅನ್ನೋದನ್ನ ತಾವು ಹೇಳಿದ್ರಿ. ಆದರೆ ಇದನ್ನೇ ಯಜ್ಞ ಅಂತ ಕೃಷ್ಣ ಹೇಳ್ತಾನ. ಪ್ರತಿಮೆಯಲ್ಲಿ ಮಾಡುವ ಆರಾಧನೆಯೇ ಪೂಜೆ ಅಲ್ಲ. ಎಲ್ಲ ಕಡೆಯೂ ಅದ್ರೋಹೇಣ ಇವ ಜೀವನ. ಯಾರಿಗೂ ದ್ರೋಹ ಮಾಡದೆ ಬದುಕಿನ ಪ್ರತಿಯೊಂದು ಕ್ರಿಯೆಗಳು ಕೂಡ ದೇವರ ಪೂಜೆ ಆಗಲಿ ಅಂತ ಅನುಸಂಧಾನ ಮಾಡುವುದೇ ತುಂಬ ದೊಡ್ಡ ಯಜ್ಞ. ಪ್ರತಿಯುಗದಲ್ಲಿಯೂ ಕೂಡ ಧರ್ಮಸ್ಥಾಪನೆಗೋಸ್ಕರ ನಾನು ಅವತಾರ ಮಾಡಿಯೇ ಮಾಡ್ತೀನಿ ಅಂತ ಹೇಳ್ತಾನೆ. ಆದರೆ ಒಂದು ಪ್ರಧಾನವಾದ ಅಂಶ ತಿಳ್ಕೊಳ್ಬೇಕು, ಕಲಿಯುಗದಲ್ಲಿ ಭಗವಂತ ಅವತಾರ ಮಾಡಲ್ಲ. ದೇವರಿಗೆ ಹೆಸರೇ ತ್ರಿಯುಗ ಅಂತ. ತ್ರಿಯುಗ ಅಂದರೆ ನಾನು 3 ಯುಗದಲ್ಲಿ ಮಾತ್ರ ಬರ್ತೇನೆ. ಕಲಿಯುಗದಲ್ಲಿ ಯಾಕೆ ಬರಲ್ಲ ಅಂದರೆ, ಕಲಿಯುಗದಲ್ಲಿ ನಾನು ಒಬ್ಬ ಬಂದರೆ 10 ಜನ ಆಮೇಲೆ ನಾನು ದೇವರು ಅಂತ ಹೇಳ್ಕೊಳ್ಳೋರು ಬರ್ತಾರೆ. ಪರಮ ಪವಿತ್ರವಾದ ಭಗವದ್ಗೀತೆಯ ಜ್ಞಾನ ಯಜ್ಞ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಯಾತ್ರೆನಲ್ಲಿ ಇವತ್ತು ಏನು ನೋಡ್ತೀವಿ ಬನ್ನಿ. ಈ ಆಕ್ಷನ್ ಅಂಡ್ ಕರ್ಮವನ್ನು ನಾವು ಕಂಟಿನ್ಯೂ ಮಾಡ್ತಿದ್ವಿ. 4ನೇ ಚಾಪ್ಟರ್ 10ನೇ ಎಪಿಸೋಡ್ ಜ್ಞಾನ ಯೋಗ, ಅಂದರೆ ಜ್ಞಾನದ ದಾರಿ, ನಾಲೆಡ್ಜ್ ಪಾತ್. ಹೇಗಿರುತ್ತಿದು ಬನ್ನಿ ನೋಡೋಣ. ಹರಿ ಓಂ ವೀಕ್ಷಕರೇ, ನಾವು ಪುರುಷೋತ್ತಮ ಮಾಸ, ಈ ಅಧಿಕ ಮಾಸದಲ್ಲಿ ಭಗವದ್ಗೀತೆಯ ಒಂದು ಜ್ಞಾನದ ಪ್ರಯಾಣವನ್ನು ತಗೊಳ್ತಾ ಇದ್ದೀವಿ. ಇವತ್ತು 10ನೇ ದಿವಸ. ನಿನ್ನೆ ನಾವು ನೋಡಿದ್ವಿ ಕರ್ಮ ಹೇಗೆ ಇಡೀ ಜಗತ್ತು ಈ ಕರ್ಮ ಚಕ್ರದಲ್ಲಿ ಸಿಲುಕಿದೆ. ಪ್ರತಿಯೊಬ್ಬರೂ ಕರ್ಮ ನಾವು ಮಾಡ್ತೀವಿ. ಅದರ ಜೊತೆಗೆ ನಾವು ಮಾಡೋ ಕರ್ಮಕ್ಕೂ ಈ ಜಗತ್ತಿನಲ್ಲಿ ನಡೆಯೋ ಕರ್ಮದ ಚಕ್ರಕ್ಕೂ ನಮ್ಮ ಕನೆಕ್ಷನ್ ಏನು ಅದನ್ನು ನಾವು ನೋಡಿದ್ವಿ. ಇದರದೇ ಕಂಟಿನ್ಯೂಡ್ ಆಗಿ ನಾವು ಈಗ ಇನ್ನೊಂದು ಪ್ರಶ್ನೆ ನಮಗೆ ಬರುತ್ತೆ, ನಾವೇನೋ ಕರ್ಮ ಮಾಡಿದ್ವಿ, ಅದನ್ನು ಹೇಗೆ ನಾವು ಆ ಕರ್ಮದ ಬಂಧನ ಕಳ್ಕೊಳ್ಳೋದು ಅನ್ನೋದನ್ನು ಕೃಷ್ಣ ಏನು ಹೇಳ್ದ ಅದನ್ನು ಆಚಾರ್ಯ ತಿಳಿಸಿದ್ರು. ಆದರೆ ಈ ಭಗವಂತ ಇನ್ನ ಪಾತ್ರ ಏನು ಈ ಕರ್ಮದಲ್ಲಿ? ಅವನು ಯಾವ ಥರ ನಮ್ಮಲ್ಲಿ ನಿಂತು ಇದನ್ನು ಮಾಡಿಸ್ತಾನ, ಯಾಕೆ ಮಾಡಿಸ್ತಾನೆ, ಹೇಗೆ ಮಾಡಿಸ್ತಾನೆ, ಅವನಿಗೆ ಯಾಕೆ ಈ ಕರ್ಮ ಬರಲ್ಲ? ಯಾಕೆಂದರೆ ಅವನು ನಮ್ಮೊಳಗಡೆ ಇದ್ದಾನೆ, ನಾವೂ ಇದ್ದೀವಿ ಈ ದೇಹದಲ್ಲಿ. ಅವನು ಮಾತ್ರ ಕರ್ಮಕ್ಕೆ ಬಂಧ ಆಗಲ್ಲ, ನಾವು ಮಾತ್ರ ಕರ್ಮಕ್ಕೆ ಬಂಧ ಹಾಕ್ತೀವಿ. ಈ ಎಲ್ಲ ವಿಷಯಗಳನ್ನು ತಿಳಿಯೋಣ. ಜಟಿಲವಾದದ್ದು, ಆದರೆ ನಮ್ಮ ಭಾಗ್ಯ ಅಂದರೆ ನಮ್ಮ ಜೊತೆ ಆಚಾರ್ಯ ಇದ್ದಾರೆ. ಅವರು ಇದನ್ನು ಸಿಂಪ್ಲಿಫೈ ಮಾಡುವಂತಹ ಪರಿಣತರು. ಹಾಗಾಗಿ ಆಚಾರ್ಯ, ಸ್ವಾಗತ ತಮಗೆ. ಪ್ರತಿದಿನ ನಾವು ಮಾಡೋ ಕರ್ಮ, ಅದು ಪ್ರಾಣಿ ದಯೆ ಇರಬಹುದು, ಯಾರಿಗಾದರೂ ನಾವು ಊಟ ಮಾಡೋದಕ್ಕಿಂತ ಮುಂಚೆ ಒಂದು ಭಾಗನ ಬೇರೆಯವರಿಗೆ ಕೊಟ್ಟು ಅದು ಭಗವಂತನ ಪೂಜೆ ಅಂತ ತಿಳಿದು ಮಾಡಬೇಕು ಅಂತ ತಾವು ತಿಳಿಸಿದ್ರಿ. ಈಗ ಭಗವಂತನು ನಮ್ಮಲ್ಲಿದ್ದಾನೆ ಅಂತ ಹೇಳಿದ್ರಿ. ಸ್ವರೂಪಾಂಶ, ಅದನ್ನು ಭಿನ್ನಾಂಶ, ಈ ವಿಷಯಗಳಿಂದ ಪ್ರತಿಬಿಂಬವಾಗಿ ನಾವಿದ್ದೀವಿ. ಅವನು ನಮ್ಮ ಬಿಂಬವಾಗಿ ಇದ್ದಾನೆ. ಆದರೆ ಕರ್ಮ ಮಾಡಿದಾಗ ಇಬ್ಬರೂ ಮಾಡ್ತೀವಿ ಇಲ್ಲಿ. ಯಾಕೆಂದರೆ ಬಿಂಬನೂ ಕರ್ಮ ಮಾಡುತ್ತೆ, ಬಿಂಬ ಕರ್ಮ ಮಾಡದೆ ಪ್ರತಿಬಿಂಬಕ್ಕೆ ಇಲ್ಲ. ತಾವು ಹೇಳಿದ್ರೆ ಆ ಕನ್ನಡಿನಲ್ಲಿ ಕಾಣಿಸ್ದಂಗೆ ಕನ್ನಡಿಲಿ ಕೈ ಎತ್ತದೇ ಇದ್ದರೆ ನಾವು ಕೈ ಎತ್ತಕ್ಕಾಗಲ್ಲ. ಹಾಗಾಗಿ ಕರ್ಮದ ವಿಷಯಕ್ಕೆ ಬಂದಾಗ ಈ ಭಗವಂತನೂ ಕರ್ಮ ಮಾಡ್ತಾನೆ, ಇಲ್ಲ ಅಂದರೆ ನಾವು ಮಾಡೋಕ್ಕಾಗಲ್ಲ. ಆ ಭಗವಂತನಿಗೆ ಯಾಕೆ ಕರ್ಮ ಲೇಪ ಇಲ್ಲ? ಅದಲ್ಲದೆ ಅವನ ಅವತಾರಗಳಲ್ಲೆಲ್ಲ ಬರ್ತಾನೆ. ಆ ಅವತಾರಗಳಲ್ಲಿ ಅವನಿಗೂ ಏನಾದರೂ ಬಂಧನ ಇದೆಯಾ? ಇದರ ಬಗ್ಗೆ ತಿಳಿಸ್ಕೊಡ್ಬೇಕು. ತುಂಬ ಪ್ರಧಾನವಾದ ವಿಚಾರಗಳು. ಈ ವಿಚಾರಗಳು ಹೇಗಿದೆ ಅಂದರೆ ಸರಿಯಾಗಿ ತಿಳ್ಕೊಳ್ಬೇಕು. ಇಲ್ಲದೇನಿದ್ರೆ ಕೇಳಿದವರಿಗೊಂದು ಪಾಪ, ಹೇಳಿದವರಿಗೊಂದು ಪಾಪ ಅಂತ ಇದೆ. ಯಾಕೆ ಅಂದರೆ ತಪ್ಪು ಗೈಡೆನ್ಸ್ ಇದೆಯಲ್ವಾ, ಅದು ತುಂಬ ಅನರ್ಥಕಾರಿ. ಅರ್ಜುನ ಕೇಳಿದ ಈ ಪ್ರಶ್ನೆಗಳು, ಕೃಷ್ಣನು ಇದು ತುಂಬ ಸೂಕ್ಷ್ಮ ಧರ್ಮಗಳು ಅಂತ ಉತ್ತರ ಕೊಡ್ತಾ ಹೋಗ್ತಾನೆ. ಅರ್ಜುನನಿಗೆ ಹೇಳ್ತಾನೆ, ನನಗೂ ಜನ್ಮ ಕರ್ಮಗಳು ತುಂಬ ನಡೆದಿದೆ, ನಿನಗೂ ನಡೆದಿದೆ. ನಂದು ನನಗೆ ಗೊತ್ತಿದೆ, ನಿಂದು ನನಗೆ ಗೊತ್ತಿದೆ, ನಿಂದು ನಿನಗೆ ಗೊತ್ತಿಲ್ಲ, ನಂದು ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾನೆ. ಕೃಷ್ಣನ ಮಾತುಗಳಿವೆಲ್ಲ. ಸಂಸ್ಕೃತದಲ್ಲಿ ಇದ್ದದ್ದನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ನತ್ವಂ ವೇತ್ಥ ಪರಂತಪ.
ನಾನು ನಂದನ್ನು ತಿಳ್ಕೊಂಡಿದ್ದೀನಿ, ನಂದನ್ನು ನೀನು ತಿಳ್ಕೊಂಡಿಲ್ಲ, ಮಾತ್ರ ಅಲ್ಲ ನಿಂದನ್ನೇ ನೀನು ತಿಳ್ಕೊಂಡಿಲ್ಲ. ತುಂಬ ಒಳ್ಳೆಯ ಲಿಂಕ್ ನೀವು ಕೊಟ್ರಿ. ಏನು ಅಂದರೆ ಬಿಂಬ ಪ್ರತಿಬಿಂಬ, ಅದನ್ನು ಮರಿಬಾರ್ದು ನಾವು. ಅವನು ನಮಗೆ ಬಿಂಬನಾಗಿದ್ದಾನೆ, ನಾವು ಅವನ ರಿಫ್ಲೆಕ್ಷನ್, ನಾವು ಪ್ರತಿಬಿಂಬರಾಗಿದ್ದೇವೆ. ಆ ಬಿಂಬ ಪ್ರತಿಬಿಂಬದ ಕೆಲಸಗಳನ್ನು ಮಾಡಿಸ್ತಾ ಇದೆ. ಬಿಂಬ ಪ್ರತಿಬಿಂಬ ಅಂದರೆ ಕನ್ನಡಿ ಮತ್ತು ನಮ್ಮ ಮುಖದ ದೃಷ್ಟಾಂತ ಅರ್ಥ ಆಗ್ಲಿಕ್ಕೆ ಹೇಳಿದ್ದು. ಆ ಛಾಯಾ ಅಂತ ಇಟ್ಕೊಳ್ಳಿ, ಅಂದರೆ ನಮ್ಮ ದೇಹವನ್ನು ನಮ್ಮ ನೆರಳು ಅನುಸರಿಸಿಕೊಂಡೇ ಹೋಗುತ್ತೆ. ಹಾಗಾಗಿ ನಮ್ಮ ದೇಹ ಇಲ್ಲದೆ ನಮ್ಮ ನೆರಳಿಗೆ ಅಸ್ತಿತ್ವವೇ ಇಲ್ಲ. ನಮ್ಮ ದೇಹ ಇದ್ದಾಗ ನಮ್ಮ ನೆರಳಿಗೆ ಅಸ್ತಿತ್ವ. ಹಾಗೆ ಭಗವಂತನಿಗೆ ನಾವು ನೆರಳಿನಂತೆ ಜೊತೆ ಜೊತೆಗಿದ್ದೇವೆ. ಅವನಿಲ್ಲದೆ, ನಮ್ಮ ದೇಹ ಇಲ್ಲದೆ ನೆರಳಿಗೆ ಹೇಗೆ ಅಸ್ತಿತ್ವ ಇಲ್ಲವೋ ಹಾಗೆ ಭಗವಂತನಿಲ್ಲದೆ ನಮಗೆ ಅಸ್ತಿತ್ವ ಇಲ್ಲ ಅನ್ನುವ ಅರ್ಥದಲ್ಲಿ ಬಿಂಬ ಪ್ರತಿಬಿಂಬ ಭಾವ. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬ ದೊಡ್ಡ ವೇದಾಂತ ಇದೆ. ನಾವು ಕನ್ನಡಿಯಲ್ಲಿ ಮುಖ ನೋಡಿದಂತೆ ಅಲ್ಲ. ಯಾಕೆಂದರೆ ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣ್ತಾ ಇರೋದು ನನ್ನದ್ದೇ ಪ್ರತಿಬಿಂಬ, ಅದು ಬೇರೆ ಅಲ್ಲ. ಇಲ್ಲಿ ಹಾಗಲ್ಲ, ಜೀವ ಬೇರೆ, ಪರಮಾತ್ಮ ಬೇರೆ. ಹಾಗಾಗಿ ಆದರೆ ಅದರ ಸಂಬಂಧ ಏನು ಅಂದರೆ ಬಿಂಬ ಇಲ್ಲದೆ ಪ್ರತಿಬಿಂಬಕ್ಕೆ ಅಸ್ತಿತ್ವ ಇಲ್ಲ. ಅದಕ್ಕೋಸ್ಕರ ನಾನು ದೇಹ ಮತ್ತು ನೆರಳು ಅಂತ ಹೇಳಿದೆ. ಛಾಯೇವ ಅನುವರ್ತತೆ ಸದಾ ಅಂತ ಜೀವ ಯಾವಾಗಲೂ ಪರಮಾತ್ಮನನ್ನು ನೆರಳಿನಂತೆ ಅನುಸರಿಸ್ತಾನೆ. ಪರಮಾತ್ಮ ಯಾಕೆ ಇಲ್ಲಿ ಅವತಾರಗಳನ್ನು ತಾಳ್ತಾನೆ ಅಂದರೆ, ಈ ಭೂಲೋಕದಲ್ಲಿ ಮಕ್ಕಳಿಗೆ ಕರ್ಮಗಳು ನಡಿಬೇಕಾಗಿದೆ. ನಾವೆಲ್ಲ ಅವನ ಮಕ್ಕಳು. ಇದರ ಸಾಧನೆ, ಈ ಭೂಲೋಕದ ಸೃಷ್ಟಿ, ಈ ಸೃಷ್ಟಿಲಿ ಒಂದು ಸಾಧನೆಗೆ ಒಂದು ಫಲ, ಇದೆಲ್ಲ ನಮಗೆ ಮಾತ್ರ, ಅವನಿಗೇನೂ ಇಲ್ಲ. ಅವನು ನಮಗೋಸ್ಕರ, ಈಗ ಕ್ಲಾಸ್ ರೂಮಿಗೆ ತಂದೆ ತಾಯಿ ಮಗುವನ್ನು ಕರ್ಕೊಂಡು ಬರ್ತಾರೆ, ಆ ಮಗುವಿನ ಶ್ರೇಯಸ್ಸಿಗಾಗಿ. ಅವನಿಗೇನೂ ಆಗಬೇಕಾಗಿಲ್ಲ. ಈ ಭೂಲೋಕವೇ ಒಂದು ಪಾಠಶಾಲೆ. ಅದರಲ್ಲಿ ನಾವು ಪರೀಕ್ಷಕರಾಗಿ ಬಂದಿದ್ದೇವೆ. ಪರೀಕ್ಷೆ ಬರೀಬೇಕಾದ ಮಕ್ಕಳು ನಾವು. ಅದರ ಸಂಬಂಧ ಅವನಿಗಿಲ್ಲ. ಅವನು ಈ ಭೂಲೋಕ ಪಾಠಶಾಲೆಯ ನಿರ್ಮಾಣ ಮಾಡಿದವನು, ಅವನು ಫೌಂಡರ್. ಅವನಿಗೆ ಯಾವುದೇ ಇಲ್ಲಿ ಪರೀಕ್ಷೆಗಳ ವ್ಯವಸ್ಥೆ ಇಲ್ಲ ಇಲ್ಲಿ. ಆದರೂ ಅವನು ಬರ್ತಾನೆ. ಯಾಕೆ ಅಂದರೆ ಅವನು ಬರ್ದೇ ನಮಗೆ ಬರಲಿಕ್ಕಾಗಲ್ಲ, ಆದ್ದರಿಂದ ಅವನು ಬರ್ತಾನೆ. ಅದನ್ನೇ ಮತ್ತೆ ಲಿಂಕ್ ಮಾಡ್ಕೊಳ್ಬೇಕು. ಬಿಂಬ ಇಲ್ಲದೆ ನೆರಳಿಲ್ಲ. ಹಾಗಾಗಿ ಬಿಂಬದ ಚಲನೆಯ ಜೊತೆಗೆ ನೆರಳು. ಅದನ್ನು ಇನ್ನೊಂದು ದೃಷ್ಟಾಂತ ಕೊಡಬೇಕು ಅಂದರೆ ಅನಲಾಂಗಾರ ನ್ಯಾಯ ಅಂತ ಹೇಳ್ತಾರೆ. ಅನಲ ಅಂದರೆ ಬೆಂಕಿ, ಅಂಗಾರ ಅಂದರೆ ಇಜ್ಜಿಲು. ಬೆಂಕಿ ತಗೊಂಡು ಬಂದಾಗ ನಾವು ತರುವುದು ಏನನ್ನು? ಇಜ್ಜಲನ್ನು ತರ್ತೇವೆ. ಬೆಂಕಿಯೂ ಜೊತೆಗೆ ಬರುತ್ತೆ. ಈಗ ಬೆಂಕಿ ಮೊದಲು ಬಂತ, ಇಜ್ಜಲು ಮೊದಲು ಬಂತ? ಅದು ಎರಡು ಜೊತೆಗಿರದೆ ಯಾವುದು ಮೊದಲು ಅಂತ ನಿಮಗೆ ನಿರ್ಣಯ ಮಾಡಲಿಕ್ಕೆ ಬರಲ್ಲ. ನೀರು ತೊಗೊಂಡು ಬಾ, ನಾವು ನೀರು ಮಾತ್ರ ತರಲ್ಲ, ಲೋಟದಲ್ಲಿ ನೀರು ತೊಗೊಂಡು ಬರ್ತೇವೆ. ಲೋಟ ಮೊದಲು ಬಂತ, ನೀರು ಮೊದಲು ಬಂತ? ಅದರ ಜೊತೆಗೆ ಪ್ರವೃತ್ತಿ. ಆಯಿತಾ? ನಾನು ಬಂದಾಗ ನನ್ನ ನೆರಳು ಬರುತ್ತೆ, ಆದ್ದರಿಂದ ನನ್ನನ್ನು ಅನುಸರಿಸಿಕೊಂಡು ನೆರಳು ಬರುತ್ತೆ. ಹಾಗೆ ಆ ರೀತಿ ಜೀವ ಪರಮಾತ್ಮರ ಸಂಬಂಧ ಅನಲಾಂಗಾರ ನ್ಯಾಯದಂತೆ ಸೇರ್ಕೊಂಡು ಬಿಟ್ಟಿದೆ. ಆದ್ದರಿಂದ ಭಗವಂತ ಬರದೇನೆ ಈ ಸೃಷ್ಟಿಗೆ ನಮಗೆ ಬರಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಈ ಜೀವನಿಗೆ ಸ್ವತಂತ್ರವಾದ ವ್ಯಕ್ತಿತ್ವ ಇಲ್ಲ. ಇವನು ಯಾವತ್ತೂ ಅವಲಂಬಿತ ಪುರುಷ, ಪರಮಾತ್ಮನನ್ನು ಆಶ್ರಯಿಸಿಕೊಂಡೇ ಇದ್ದಾನೆ. ಆದರೆ ಇದರ ನಿಯಮ ಬಂಧನಗಳೆಲ್ಲ ನಮಗಿದೆ ಹೊರತು ಅವನಿಗೆ ಯಾವುದೂ ಇಲ್ಲ. ಒಂದು ರೀತಿಯಲ್ಲಿ ಬಂಧನದ ಬಿಡುಗಡೆಯ ಉಪಾಯವೇ ಇದು. ನನ್ನ ಜನ್ಮ ಕರ್ಮಗಳನ್ನು, ಕೃಷ್ಣ ಹೇಳೋದು, ನನ್ನ ಜನ್ಮ ಕರ್ಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಅಂದರೆ ಜನ್ಮ ಅಂದರೆ ಪರಮಾತ್ಮನದ್ದು ಹುಟ್ಟು ಅಂತ ಅರ್ಥ ಅಲ್ಲ. ನಾವೆಲ್ಲ ತಂದೆ ತಾಯಿಗಳ ಶುಕ್ಲ ಶೋಣಿತಗಳ ಸಂಬಂಧದಿಂದ ನಮ್ಮ ಜನ್ಮ ಆಗುತ್ತೆ. ಪರಮಾತ್ಮನ ಜನ್ಮ ಹಾಗಲ್ಲ. ಪ್ರಾದುರ್ಭಾವೋ ಹರೇರ್ ಜನಿಹಿ ಅಂತ ಹೇಳಿದ್ದಾರೆ. ಪರಮಾತ್ಮ ಪ್ರಕಟನಾಗುವುದಕ್ಕೆ ಜನ್ಮ ಅಂತ ಕರೆಯೋದು. ಕರೆಂಟ್ ಯಾವಾಗಲೂ ಇದೆ. ಇದ್ದದ್ದು ಸ್ವಿಚ್ ಹಾಕಿದಾಗ ಏನಾಯಿತು? ಕರೆಂಟ್ ಬಂತು ಅಂತ ಹೇಳೋದಲ್ಲ, ಅಭಿವ್ಯಕ್ತಿಯನ್ನು ಹೊಂದಿತು ಅಂತ ಹೇಳೋದು, ಪ್ರಕಟವಾಯಿತು ಅಂತ ಹೇಳೋದು. ಹಾಗೆ ಪರಮಾತ್ಮ ವಿದ್ಯುತ್ತಿನಂತೆ ಎಲ್ಲ ಕಡೆ ಇದ್ದಾನೆ. ಪರಮಾತ್ಮ ಆಯಾ ಜಾಗದಲ್ಲಿ ಅಭಿವ್ಯಕ್ತಿಯನ್ನು ಹೊಂದುತ್ತಾನೆ. ಒಳ್ಳೆಯ ದೃಷ್ಟಾಂತ ಯಾವುದು ಅಂದರೆ ನರಸಿಂಹ ರೂಪ. ಆ ಪರಮಾತ್ಮ ಕಂಬದಿಂದ ಎಲ್ಲಿದ್ದಾನೆ ದೇವರು? ಚಾಲೆಂಜ್ ಅವತ್ತು. ಅಣುರೇಣು ತೃಣಕ ಅಷ್ಟ, ಎಲ್ಲದರಲ್ಲೂ ಅವನಿಗೆ ಕಾಣಿಸ್ತಾ ಇದೆ. ಪ್ರಹ್ಲಾದನಿಗೆ ಅಣುವಿನಲ್ಲಿಯೂ ಇದ್ದಾನೆ, ತೃಣದಲ್ಲೂ ಇದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ ಅನ್ನೋದು ಕಾಣಿಸ್ತಾ ಇದೆ. ಹಾಗಾದ್ರೆ ತೋರಿಸು ಅಂತ ಅದಕ್ಕೆ ಒಂದು ಉತ್ತರವನ್ನು ಕೊಡಲೇಬೇಕಾಗಿತ್ತು ಅವತ್ತಿನ ಕಾಲದಲ್ಲಿ. ಹಾಗಾಗಿ ಕಂಬದಿಂದಲೇ ತೋರಿಸಿದ ಪ್ರಹ್ಲಾದನ ಮೇಲಿಂದ ಭಗವಂತ ಕರುಣೆಯಿಂದ ಬಂದ. ಒಟ್ಟಿನಲ್ಲಿ ಇದರ ತಾತ್ಪರ್ಯಾರ್ಥ ಏನು ಹೇಳಿ? ದೇವರಿಗೆ ಎಲ್ಲ ಕಡೆ ಇದ್ದಾನೆ. ಸಿದ್ಧತ್ವಾದಿಹ ಸರ್ವಶಃ. ಅವನಿಲ್ಲದೇ ಇರುವ ಜಾಗವೇ ಇಲ್ಲ. ಅಲ್ಲಿಂದ ಪ್ರಕಟನಾದ ಅಷ್ಟೇ. ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಇದನ್ನೇ ಹೇಳಿದೆ ಅವಾಗ, ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಈ ವಿಚಾರಗಳಲ್ಲಿ ಸ್ವಲ್ಪ ಜಾರಿದ್ರೂ ತುಂಬ ಅನರ್ಥಗಳಾಗುತ್ತೆ. ಪರಮಾತ್ಮನ ಜನ್ಮ ಅಂದರೆ ನಮ್ಮ ಥರ ಜನ್ಮ ಅಲ್ಲ. ಜನ್ಮ ಕರ್ಮಚಮೇ ದಿವ್ಯಂ ಯೋಮಾಂ ವೇತ್ತಿ ತತ್ವತಃ. ಸರಿಯಾಗಿ ತಿಳ್ಕೊಳ್ಳಿ ಅಂತ ಹೇಳಿದಾನೆ ದೇವರು. ಕರ್ಮ ಅಂದರೆ
ಕರ್ಮಗಳು ನಡೀತಾ ಇರುತ್ತೆ, ನಮ್ಮ ಥರ ಕರ್ಮಗಳಲ್ಲ. ನಾನು ಆವಾಗಲೇ ಹೇಳಿದೆ, ಪರಮಾತ್ಮ ನಮ್ಮ ಥರನೇ ಸಂಧ್ಯಾವಂದನೆ ಮಾಡ್ತಾನೆ, ನಮ್ಮ ಥರನೇ ವೈಶ್ವದೇವಗಳನ್ನು ಮಾಡ್ತಾನೆ ಅಂತ ತೋರುತ್ತೆ. ಅವನ ಮಾಡುವ ಕರ್ಮಗಳು ಚೇಷ್ಟಾನ ಜ್ಞಾಯತೆ ಕ್ವಚಿತ್. ದೇವರ ಕರ್ಮಗಳ ಆ ಆಳವನ್ನು, ಗಹನತೆಯನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ರಮಾ ಬ್ರಹ್ಮಾದಿಗಳೇ ಸೋಲ್ತಾರೆ. ಹಾಗಾಗಿ ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ. ಅದು ಕೃಷ್ಣ ಹೇಳ್ತಾನೆ, ಒಂದು ನೀನು ಮಾಡ್ಬೋದು, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿಮಾಂ ಯೋಭಿಜಾನಾತಿ ಕರ್ಮಭಿರ್ ನಸಬದ್ಧತೆ. ನಿನ್ನ ಬದುಕಿನ ಕರ್ಮಬಂಧನದ ಬಿಡುಗಡೆಯ ಉಪಾಯ ಯಾವುದು ಅಂದರೆ, ಪರಮಾತ್ಮನಿಗೆ ಯಾವ ಕರ್ಮದ ಸಂಬಂಧ ಇಲ್ಲ, ಯಾವ ಕರ್ಮದ ಬಯಕೆ ಇಲ್ಲ. ಯಾವ ಕರ್ಮಗಳನ್ನು ಮಾಡಿದಾಗ, ಇವಾಗ ನಾವು ಕರ್ಮ ಮಾಡಿದರೆ ಅದು ಜನ್ಮಾಂತರಕ್ಕೆ ಕಾರಣವಾಗುವ ಕರ್ಮ, ಒಳ್ಳೆಯದೋ ಕೆಟ್ಟದ್ದೋ ಅದು ನಡೀತಾ ಇರುತ್ತೆ ಅಂತ ಹೇಳಿದೆ. ದೇವರು ಸಮಗ್ರ ಜಗತ್ತನ್ನೇ ಕಬಳಿಸಿದರೂ ಅವನಿಗೆ ಅದರಿಂದ ಬ್ರಹ್ಮನನ್ನೇ ತಿಂದಾಕ್ತಾನೆ. ಕೆಲವರು ಹೇಳೋದುಂಟು, ಅವತಾರ ರೂಪದಲ್ಲಿ ರಾಮ ಬ್ರಾಹ್ಮಣನನ್ನು ಕೊಂದು ಬಿಟ್ಟ, ಬ್ರಹ್ಮಹತ್ಯೆ ಪಾಪ ಬಂತು ಅಂತ. ಅಲ್ಲ ರೀ, ಬ್ರಹ್ಮಹತ್ಯೆ ಅಂದ್ರೇನು? ಬ್ರಹ್ಮನನ್ನು ಕೊಂದ ಪಾಪ ಅಂತ. ಪ್ರಳಯ ಕಾಲದಲ್ಲಿ ಚತುರ್ಮುಖ ಬ್ರಹ್ಮನನ್ನೇ ಹುರಿದು ಮುಕ್ಕಿತಾನೆ, ಆವಾಗಲೇ ಪಾಪ ಬರಲಿಲ್ಲ. ಬ್ರಾಹ್ಮಣಾಧಮನಾದ ರಾವಣನನ್ನು ಕೊಂದಿದ್ರಿಂದ ಯಾವ ಬ್ರಹ್ಮಹತ್ಯೆ ಪಾಪ? ಇದನ್ನು ಅರ್ಥ ಮಾಡಿಕೊಳ್ಳಿ. ಅದನ್ನೇ ಹೇಳಿದ್ದು, ನನ್ನ ಕರ್ಮಗಳನ್ನು ಅರ್ಥ ಮಾಡಿಕೊಳ್ಳಿ. ನನಗೆ ಯಾವ ಅವತಾರ ರೂಪದಲ್ಲಿ ಆಗಲಿ, ಯಾವ ಮೂಲ ರೂಪದಲ್ಲಿ ಆಗಲಿ, ಯಾವ ಕರ್ಮಗಳಿಂದ ಆಗಲಿ ನನಗೆ ಲೇಪ ಇಲ್ಲ. ಅದು ಅವತಾರ ರೂಪದಲ್ಲೂ ಇಲ್ಲ, ಮೂಲ ರೂಪದಲ್ಲಿಯೂ ಕೂಡ ಇಲ್ಲ. ನಮೇ ಕರ್ಮ ಫಲೇ ಸ್ಪೃಹ. ನಾವೆಲ್ಲ ಬಯಕೆಯಿಂದ ಮಾಡ್ತೇವೆ. ಈಗ ಗೋಪಿಕಾಸ್ತ್ರೀಯರಿಗೆ ಕೃಷ್ಣ ಸ್ವೀಟ್ ಪರ್ಸನ್, ಅವನು ಬೇಕು ಬೇಕು ಅಂತ ಮುಗಿಬಿದ್ದು ಹಗಲು ರಾತ್ರಿ ಜಪ ಮಾಡಿದರು. ಏನು ಗೋಪಿಕಾಸ್ತ್ರೀಯರು ಅಂದರೆ ಮಹಾ ಚಲುವೆಯರು. ಅವರ ವರ್ಣನೆಗಳನ್ನು ಮಾಡ್ತಾರೆ, ಅವರ ದೇಹದ ಅಂಗಾಂಗಗಳ ವರ್ಣನೆ. ಯಾವ ವಿಶ್ವಸುಂದರಿಯರೂ ಅಲ್ಲ, ಅಂಥ ಸ್ತ್ರೀಯರು ಆ ಗೋಪಿಯರು. ಆ ಗೋಪಿಯರಿಗೆ ಒಂದು ಕ್ಷಣಕಾಲ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಹತ್ತಿರ ಕರೆದುಕೊಂಡ್ರು. ಕೃಷ್ಣ ಒಲಿದು ಬಂದ ಮೇಲೆ ಅಂದ್ಕೊಳ್ತಾರೆ, ಹೋ ನಮ್ಮ ಅಂಗಾಂಗಗಳ ಸೌಂದರ್ಯಕ್ಕೆ ಕೃಷ್ಣ ವಶನಾಗಿದ್ದಾನೆ ಅನ್ಕೊಂಡ್ಬಿಡ್ತಾರೆ. ಹಂಗೆ ಅಂದುಕೊಂಡು ಮರುಕ್ಷಣದಲ್ಲೇ ಕೃಷ್ಣ ಅದೃಶ್ಯನಾಗಿ ಹೋಗ್ತಾನೆ. ಇದರ ಅರ್ಥ ಏನು ಅಂದರೆ, ನನಗೆ ನಿಮ್ಮ ಯಾರ ಮೋಹಗಳು ಇಲ್ಲ. ಕೆಲವರೆಲ್ಲ ಹೇಳೋದುಂಟು, ಅವತಾರ ರೂಪದಲ್ಲಿ ಕೃಷ್ಣ ಆ ಗೋಪಿಕಾಸ್ತ್ರೀಯರ ಅಂಗಾಂಗಗಳನ್ನು ನೋಡಲಿಕ್ಕೆ ವಸ್ತ್ರಾಪಹಾರ ಮಾಡಿದ ಅಂತ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ವಸ್ತ್ರ ಅವರು ಮೊದಲೇ ಬಿಚ್ಚಿಟ್ಟಿದ್ರು, ಅವನ ಅಪಹಾರ ಮಾಡಿದ್ದಲ್ಲ. ಬಿಚ್ಚಿಟ್ಟ ವಸ್ತ್ರಗಳನ್ನು ನಗ್ನಾನಾಂ ವಸ್ತ್ರ ದಾತ. ವಸ್ತ್ರ ಬಿಚ್ಚಿಟ್ಟಿದ್ರು, ಇವರು ವಸ್ತ್ರ ಕೊಟ್ಟವನು, ಇವನು ವಸ್ತ್ರ ಅಪಹಾರ ಮಾಡಿದ್ದಲ್ಲ. ಇನ್ನೂ ಮೂಲಭೂತವಾಗಿ ನೋಡೋದಾದರೆ, ಎಲ್ಲರ ದೇಹದ ಸೌಂದರ್ಯಕ್ಕೆ ನಿಯಾಮಕ ಅವನೇ. ಈ ದೇಹ ಕೊಟ್ಟವನು ಅವನೇ. ಅವನು ಯಾರ ಬೆತ್ತಲನ್ನು ನೋಡಬೇಕಾಗಿದೆ? ಜಗತ್ತೇ ಅವನ ಮುಂದೆ ಬೆತ್ತಲು. ಹಾಗಾಗಿ ಅವನಿಗೆ ಯಾವ ಆಕಾಂಕ್ಷೆಗಳಿಲ್ಲ. ಅವನು ಎಲ್ಲದರಿಂದಲೂ ಪರಿಪೂರ್ಣನಾಗಿದ್ದಾನೆ, ಎಲ್ಲವನ್ನೂ ತನ್ನಲ್ಲಿ ಸೇರಿಸಿಕೊಂಡಿದ್ದಾನೆ. ಇದನ್ನು ಆತ್ಮರತಿ ಅಂತ ಕರೆದಿದ್ದಾರೆ. ಅಂದರೆ ತನ್ನಿಂದಲೇ ತಾನು ಸಂತೋಷ ಹೊಂದುವನು. ಅವನಿಗೆ ಯಾವುದರ ವಸ್ತುವಿನಿಂದ ಸುಖ ಅನ್ನುವ ವ್ಯವಸ್ಥೆ ಅವನಿಗಿಲ್ಲ. ನಮ್ಮ ಬದುಕು ಹಾಗಲ್ಲ. ನಮಗೆ ವಸ್ತುವಿನಿಂದಲೇ ಸುಖ, ನನಗೆ ಇನ್ನೊಂದರಿಂದಲೇ ಸುಖ, ನಮಗೆ ಇನ್ನೊಂದು ಇಲ್ಲದೇ ಇದ್ದರೆ ನಮಗೆ ಸುಖ ಇಲ್ಲ ಅಂತ ಆಗಿದೆ. ಹಾಗಾಗಿ ನಮಗೆ ನೂರಾರು ಕರ್ಮ ಬಂಧನಗಳು. ಪರಮಾತ್ಮನಿಗೆ ಮೋಹಿನಿ ಅವತಾರ ಆದಾಗ ಲಕ್ಷ್ಮಿ ಹೇಳ್ತಾಳೆ, ಇವನಿಗೆ ಅನ್ಯ ಪತ್ನಿ ಯಾಕೆಂದು ಮನದಲ್ಲಿ ಬೆರಗಾದಳು ಅಂತ. ನಾನು ಯಾಕೆ ಬೇಕಾದೆ ಇವನಿಗೆ? ಯಾಕೆಂದರೆ ನನಗಿಂತ ಅನಂತ ಮಡಿಯಾದ ಸೌಂದರ್ಯ ಮೋಹಿನಿ ರೂಪದಲ್ಲಿ ಇವನಿಗೇ ಇದೆ. ನಾನು ಯಾಕೆ ಬೇಕಾಗಿತ್ತು ಇವನಿಗೆ? ನನ್ನ ಅನುಗ್ರಹಕ್ಕೋಸ್ಕರ ಅವನು ನನ್ನನ್ನು ಸ್ವೀಕಾರ ಮಾಡಿದ. ಈ ಎಚ್ಚರ ಸರಿಯಾಗಿದ್ದರೆ ಕೃಷ್ಣ ಹೇಳ್ತಾನೆ, ಕರ್ಮಭಿರ್ನ ಅಸಬದ್ಧತೆ. ನಿನ್ನ 1000 ಕರ್ಮ ಬಂಧನಗಳ ಬಿಡುಗಡೆ ಹೇಗಾಗುತ್ತೆ ಅಂದರೆ, ನನ್ನ ಅವತಾರಗಳೇನು, ನನ್ನ ಕರ್ಮಗಳೇನು, ನನ್ನ ನಿರ್ಲಿಪ್ತತೆ ಏನು, ಇದನ್ನು ನೀನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಿನ್ನ ಕರ್ಮ ಬಂಧನಗಳಿಂದ ನೀನು ಹೊರಗೆ ಬಂದುಬಿಡ್ತಿ ಅಂತ. ಇದೊಂದು ಉಪಾಯ. ನಮ್ಮ ಜನನ ಮರಣಗಳನ್ನು ತಪ್ಪಿಸಿಕೊಳ್ಳಿಕ್ಕೆ ಉಪಾಯ ಏನು ಅಂದರೆ, ದೇವರ ಅವತಾರ ಪ್ರಾದುರ್ಭಾವ ಯಾವುದು, ಭಗವಂತನ ಅವತಾರ ರೂಪ ಯಾವುದು, ಅವತಾರಾನ್ ಹರೇರ್ಜ್ಞಾತ್ವ ನಾವತಾರ ಹರೇಶ್ಚಯೇ. ಯಾವುದು ದೇವರ ಅವತಾರಗಳಲ್ಲ. ತುಂಬ ಕನ್ಫ್ಯೂಸ್ ಇದೆ ಇದ್ರ ಬಗ್ಗೆ. ತುಂಬ ಕ್ರಿಟಿಕಲ್ ವಿಷಯ ಇದು. ಒಂದು 4ನೇ ಅಧ್ಯಾಯದಲ್ಲಿರುವ ವಿಷಯ ತುಂಬ ಗಹನವಾದದ್ದೇ ಇದೆ. ಇದು ಒಂದು ಪ್ರಧಾನವಾದ ವಿಷಯ ಏನು ಅಂದರೆ, ಕೆಲವರು ಬಲರಾಮನನ್ನು ದಶಾವತಾರದಲ್ಲಿ ಸೇರಿಸ್ತಾರೆ. ದಶಾವತಾರದಲ್ಲಿ ಬಲರಾಮ ಇಲ್ಲ. ಬಲರಾಮನಲ್ಲಿ ಭಗವಂತನ ಶುಕ್ಲಕೇಶ ಅನ್ನುವ ಆವೇಶ ರೂಪ ಇದೆ. ಸಾಕ್ಷಾತ್ ಬಲರಾಮ ನಾರಾಯಣ ಅಲ್ಲ. ದಶಾವತಾರದಲ್ಲಿ ಬುದ್ಧ ರೂಪವನ್ನು ಸೇರಿಸಬೇಕು, ಬಲರಾಮನನ್ನು ಸೇರಿಸಿಬಿಡ್ತಾರೆ. ತಮಿಳುನಾಡು ಕಡೆ ಎಲ್ಲಿ ಹೋದರೂ ದಶಾವತಾರದಲ್ಲಿ ಬಲರಾಮ ಇರ್ತಾನೆ. ಆಮೇಲೆ ವೇದವ್ಯಾಸ ರೂಪವನ್ನು ಕಶ್ಚನ ಋಷಿಹಿ ಅಂತ ಹೇಳಿಬಿಡ್ತಾರೆ. ವೇದವ್ಯಾಸ ಒಬ್ಬ ಕಾನೀನ, ಪರಾಶರಲ್ಲಿ ಸತ್ಯವತಿ ಬೆಸ್ತರ ಕನ್ಯೆಯವಳು ಅಂತ. ಕಾನೀನ ಕನ್ಯೆಯಿಂದ ಹುಟ್ಟಿದ ಒಬ್ಬ ಋಷಿ ಕುಮಾರ ಅಥವಾ ಒಬ್ಬ ಅವನು ದಾಸಿಪುತ್ರ, ಹೀಗೆಲ್ಲ ಹೇಳುವ ಪದ್ಧತಿ ಇದೆ. ವೇದವ್ಯಾಸದೇವರು ಅವತಾರ ಮಾಡಿದ್ದು ಸತ್ಯವತಿ ಅನ್ನೋದು ನೆಪ ಅಷ್ಟೇ. ಪರಾಶರರಿಂದ ಅವತಾರ ಮಾಡಿದ ರೂಪ ಅಂದರೆ ಪ್ರಕಟನಾದ ರೂಪ ಅದು. ಹಾಗಾಗಿ
ಕೋಹ್ಯನ್ಯ ಪುಂಡರೀಕಾಕ್ಷಾನ್ ಮಹಾಭಾರತ ಕೃದ್ಭವೇತ್, ಮಹಾಭಾರತ ರಚನೆ ಮಾಡಿದವನು ಪುಂಡರೀಕಾಕ್ಷನ್ ಅಲ್ಲದೇ ಇದ್ದರೆ ಇನ್ಯಾರಿದ್ದ ಸಾಧ್ಯ. ಹಾಗಾಗಿ ವೇದವ್ಯಾಸ ರೂಪ ಅನ್ನೋದು ಮಹಿದಾಸ ಅಂತ ಇದೆ, ಅದು ಐತರೇಯ ಅಂತ ಇತರಾದೇವಿಯಿಂದ ಅವತಾರ ಮಾಡಿದ, ಅದನ್ನು ಕೂಡ ಕೆಲವರು ಋಷಿ ರೂಪ ಅಂತ ಕರೀತಾರೆ. ಹೀಗೆ ಯಾವುದು ಭಗವಂತನ ಅವತಾರಗಳು ಹೌದು ಅಲ್ಲ ಅನ್ನೋದನ್ನೆಲ್ಲ ಚೆನ್ನಾಗಿ ನೀನು ತಿಳ್ಕೊಂಡು ಹೋದರೆ ನಿನ್ನ ಜನ್ಮ ಕರ್ಮಗಳಿಂದ ನೀನು ದೂರನಾಗ್ಬೋದು ಅಂತ ಒಂದು ಉಪಾಯವನ್ನು ಹೇಳ್ತಾನೆ. ಜಗತ್ತಿನ ಶಿಕ್ಷಣಕ್ಕೋಸ್ಕರ ಭಗವಂತ ಅವತಾರಗಳನ್ನು ಮಾಡ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪ್ರತಿಯುಗದಲ್ಲಿಯೂ ಕೂಡ ಧರ್ಮಸ್ಥಾಪನೆಗೋಸ್ಕರ ನಾನು ಅವತಾರ ಮಾಡಿಯೇ ಮಾಡ್ತೀನಿ ಅಂತ ಹೇಳ್ತಾನೆ. ಆದರೆ ಒಂದು ಪ್ರಧಾನವಾದ ಅಂಶ ತಿಳ್ಕೊಳ್ಬೇಕು, ಕಲಿಯುಗದಲ್ಲಿ ಭಗವಂತ ಅವತಾರ ಮಾಡಲ್ಲ. ಅವನಿಗೆ ತ್ರಿಯುಗ ಅಂತ ಹೆಸರು. ದೇವರಿಗೆ ಹೆಸರೇ ತ್ರಿಯುಗ ಅಂತ. ತ್ರಿಯುಗ ಅಂದರೆ ನಾನು 3 ಯುಗದಲ್ಲಿ ಮಾತ್ರ ಬರ್ತೇನೆ. ಕಲಿಯುಗದಲ್ಲಿ ಯಾಕೆ ಬರಲ್ಲ ಅಂದರೆ, ಕಲಿಯುಗದಲ್ಲಿ ನಾನು ಒಬ್ಬ ಬಂದರೆ 10 ಜನ ಆಮೇಲೆ ನಾನು ದೇವರು ಅಂತ ಹೇಳ್ಕೊಳ್ಳೋರು ಬರ್ತಾರೆ. ಕನ್ಫ್ಯೂಸ್ ಆಗಿಬಿಡುತ್ತೆ ಜನಗಳಿಗೆ. ಅದಕ್ಕೆ ದೇವ್ರು ರೂಲ್ಸ್ ಮಾಡಿದ್ದಾನೆ, ಕಲಿಯುಗದಲ್ಲಿ ನಾನು ಬರೋದೇ ಇಲ್ಲ ಅಂತ ಹೇಳಿದರೆ ಯಾರೂ ದೇವರು ಅಂತ ಹೇಳ್ಕೊಳ್ಳಿಕ್ಕೆ ಆಗಲ್ಲ. ಈಗ ಆಚಾರ್ಯ ಏನಾಗಿದೆ, ಕಲ್ಕಿ ಮುಂದೆ ಬರ್ತಾನೆ ಅಂತ ಹೇಳಿದ್ದಕ್ಕೆ ಈಗ ಬಹಳಷ್ಟು ಜನ ನಾವೇ ಕಲ್ಕಿ ಭಗವಾನ್ ಅಂತ ಶುರು ಮಾಡ್ಬಿಟ್ಟಿದ್ದಾರೆ. ಗಂಡ ಹೆಂಡತಿ ಎಲ್ಲರೂ ಕೂತ್ಕೊಂಡು ನಾನು ಕಲ್ಕಿ, ಇವಳು ನನ್ನ ಹೆಂಡತಿ ಅನ್ಕೊಂಡು ಅವಳು ಕಲ್ಕಿ ಹೆಂಡತಿ ಅಂತ. ಅಂದ್ರೆ ಅದು ಒಂದು 20 ವರ್ಷದ ಮುಂಚೆ ಹೇಳ್ಕೊಳ್ತಿದ್ರು, ಈಗ ಅವ್ರ ಅಡ್ರೆಸ್ ಇಲ್ಲ. ಅಲ್ಲಲ್ಲಿ ಇನ್ನು ಈ ಥರದವ್ರು ಬರ್ತಾನೆ ಇದ್ದಾರೆ. ದೇವರು ಅಂತ ಹೇಳಿದ ಮೇಲೆ ಅವರಲ್ಲಿ ಸರ್ವಶಕ್ತಿ ಇರಬೇಕು. ಒಂದು ಸಣ್ಣ ಮಧ್ಯದಲ್ಲಿ ಒಂದು ಅನುಭವವನ್ನು ಹೇಳ್ತೇನೆ, ನೀವು ಇದನ್ನು ಹೇಳಿದ್ದಕ್ಕೆ ಅನುಭವ ಹಂಚಿಕೊಳ್ತೇನೆ. ಜನಗಳು ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಒಂದು ಮಂಗಳೂರು ಹತ್ತಿರ ಒಂದು ಆಶ್ರಮಕ್ಕೆ ನಾನು ನಮ್ಮ ಗುರುಗಳು ವಿಶ್ವೇಶತೀರ್ಥರ ಜೊತೆಗೆ ಹೋದೆ. ಅಲ್ಲಿ ಒಬ್ಬ ಸಾಧು ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಇದ್ದಕ್ಕಿದ್ದಾಗೆ ಒಂದು ಮರ ಹತ್ತಿ ಕೂತ್ಕೊಂಡ್ರು ಅವರು. ಅಂದರೆ ನಾನು ಆಂಜನೇಯನ ಅವತಾರ ಅಂತ, ಆಂಜನೇಯನ ಹನುಮಂತನ ಅವತಾರ ಅಂತ. ಸ್ವಾಮಿಗಳಿಗೆ ಇದೆಲ್ಲ ನಮ್ಮ ಗುರುಗಳಿಗೆ ಹೀಗೆಲ್ಲ ಸುಮ್ಮನೆ ಕಣ್ಣು ಕಟ್ಟು ಮಾಡಬಾರ್ದು, ಮೋಸ ಮಾಡಬಾರ್ದು, ಮಿಥ್ಯಾಚಾರಿಗಳಾಗಬಾರ್ದು ಅಂತ ಹಿಂದೆ ಕೃಷ್ಣ ಬೈದಿದ್ದಾನೆ. ಆ ಮಿಥ್ಯಾಚಾರ ಇಷ್ಟ ಇಲ್ಲ ಸ್ವಾಮಿಗಳಿಗೆ. ತುಂಬ ದೊಡ್ಡ ಜ್ಞಾನಿಗಳು ಪೇಜಾವರ ಸ್ವಾಮಿಗಳು. ಅವರು ಹೇಳಿದರು, ನೀನು ಆಂಜನೇಯ ಅವತಾರ ಹೀಗೆಲ್ಲ ಹೇಳಬೇಡ, ಮೋಸ ಮಾಡಬೇಡ ಜನಗಳಿಗೆ, ಅವನ ಅನುಗ್ರಹ ಅಂತ ಬೇಕಾದರೆ ಹೇಳಿಕೊ. ಇಲ್ಲ ಅವನು ಹಠ ಮಾಡಿದ, ನೋಡಿ ನಾನು ಮರದಿಂದ ಮರಕ್ಕೆ ಹಾರ್ತೇನೆ. ಮರದಿಂದ ಮರಕ್ಕೆ ಹಾರೋದು ಕೋತಿ ಆಗುತ್ತೆ, ಅದು ಆಂಜನೇಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಂಜನೇಯ ದ್ವೀಪದಿಂದ ದ್ವೀಪಕ್ಕೆ ಹಾರ್ತಾನೆ, ಲಂಕಾಪಟ್ಟಣಕ್ಕೆ ಹಾರ್ತಾನೆ. ಇರಲಿ, ಅದೆಲ್ಲ ಚರ್ಚೆ ಅಲ್ಲ. ನೀನು ಆಂಜನೇಯನ ಅವತಾರ ಆದರೆ ರಾಮಕಥಾ ಸಂಸ್ಕೃತ ಶ್ಲೋಕ ಒಂದೆರಡು ಹೇಳಲಿಕ್ಕೆ ಬರಲಿಲ್ಲ. ಮತ್ತು ಮರದಿಂದ ಕೆಳಗಡೆ ಇಳಿದು ಬಾ ಅಷ್ಟೇ. ನೀನೊಬ್ಬ ಮಂಗ ಆಗ್ಬೋದೇ ವಿನಃ, ಮಾನವ ಆಗ್ಬೋದೇ ವಿನಃ ನೀನು ಆಂಜನೇಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಕಲಿಯುಗದಲ್ಲಿ ಇಂತಹ ಕಣಕಟ್ಟುಗಳು ತುಂಬ ಬರುತ್ತೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ನಾನು ಈ ಕಲಿಯುಗದಲ್ಲಿ ಬರೋದೇ ಇಲ್ಲ. ಹಾಗಾದರೆ ಜನಗಳಿಗೆಲ್ಲ ಅನ್ಯಾಯ ಆಗ್ತಾ ಇರುತ್ತಲ್ವ, ಬರಲ್ವ ಅಂದರೆ ನನ್ನ ದೂತರನ್ನು ಕೊಟ್ಟು ಕಳಿಸ್ತೇನೆ. ಅಂತಹ ಕಾಲಕ್ಕೆ ಯಾರು ಈ ಜಗತ್ತನ್ನು, ರಾಷ್ಟ್ರವನ್ನು ಎತ್ತುವ ವಿಭೂತಿ ಪುರುಷರನ್ನು ಕೊಟ್ಟು ಕಳಿಸ್ತೇನೆ, ನನಗೆ ಸಮ್ಮತರಾದವನ್ನು ಕಳಿಸಿಕೊಡ್ತೇನೆ ಅಂತ ಅಭಯದಾನ ಮಾಡಿದ್ದಾನೆ ಪರಮಾತ್ಮ. ಹೀಗೆ ಆ ದೇವರ ಜೊತೆಗೆ ನಮ್ಮ ಬದುಕು ಸಾಗಬೇಕು. ಹಾಗಾಗಿ ನಾನಿಲ್ಲದೆ ನಿನ್ನ ಬದುಕಿನ ಚಿಂತನೆ ಮಾಡಬೇಡ, ನೀನು ಸ್ವತಂತ್ರ ಪುರುಷ. ಇವಾಗ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ತೀನಪ್ಪ, ನೀನು ನೋಡ್ಕೋ ಅಂತ ಹೇಳುವ ಮಕ್ಕಳಿದ್ದಾರೆ. ಆದರೆ ಈ ವೇದಾಂತದಲ್ಲಿ ದೇವರು ಹೇಳ್ತಾನೆ, ನನ್ನನ್ನು ಬಿಟ್ಟು ಕ್ಷಣಕಾಲವೂ ನಿನಗೆ ಅಸ್ತಿತ್ವವೇ ಇಲ್ಲ. ಆದ್ದರಿಂದ ಹಿಂದೆ ಮುಂದೆ ಈಗ ಸರ್ವಕಾಲದಲ್ಲಿಯೂ ನನ್ನ ಜೊತೆಗೆ ನಿನ್ನ ಬದುಕು ನಡೆಯುತ್ತೆ, ನಾನಿಲ್ಲದೆ ನಿನಗೆ ಅಸ್ತಿತ್ವವೇ ಇಲ್ಲ. ಹಾಗಾಗಿ ಜಗತ್ತಿನ ತಂದೆ ತಾಯಿಗಳ ಸಂಬಂಧ ಬೇರೆ, ಪರಮಾತ್ಮ ಜೀವಾತ್ಮರ ಸಂಬಂಧ ಬೇರೆ ಅನ್ನೋದು ಕೃಷ್ಣನ ಇಲ್ಲಿಯ ಅಭಿಪ್ರಾಯ. ಇನ್ನು ಮುಂದೆ ನೋಡೋದಾದರೆ ಈ ಒಂದು ಪಜಲ್ಲು ಸಾಮಾನ್ಯವಾಗಿ ಈ 4ನೇ ಅಧ್ಯಾಯದಲ್ಲಿ ನಮಗೆ ಈ ಕರ್ಮದಲ್ಲಿ ಅಕರ್ಮವನ್ನು ನೋಡು, ಅಕರ್ಮದಲ್ಲಿ ಕರ್ಮವನ್ನು ನೋಡು ಅಂತ ಹೇಳ್ತಾನೆ. ಇದೇನಿದು ಪಜಲ್ಲು? ಬಹಳ ಜನಕ್ಕೆ ಇದರ ಒಂದು ವಿಮರ್ಶೆ ಆಗಲಿ, ಇದರ ಒಂದು ವಿವರಣೆ ಆಗಲಿ ಕನ್ವಿನ್ಸ್ಗಾಗಿ ಬಂದಿಲ್ಲ. ಅದನ್ನು ತಾವು ತಿಳಿಸ್ಕೊಡ್ಬೇಕು ಅಂತ ಇದೆ. ಈಗ ಬಹುಶಃ ಭಗವದ್ಗೀತೆಯಲ್ಲಿ ತುಂಬ ಕರ್ಮದ ಜಟಿಲವಾದ ಸಮಸ್ಯೆ ಇರುವ ಜಾಗ ಇದು. ನಿಜವಾದ ಗಂಟಿಗೆ ಕೈ ಹಾಕಿದ್ದೇವೆ. ಈಗ ಕೃಷ್ಣ ಹೇಳ್ತಾನೆ, ಕರ್ಮಣೋಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ ಅಂತ 3 ಅಂಶಗಳನ್ನು ಕೃಷ್ಣ ಉಲ್ಲೇಖ ಮಾಡ್ತಾನೆ. ಒಂದು ಕರ್ಮ, ಇನ್ನೊಂದು ವಿಕರ್ಮ, ಇನ್ನೊಂದು ಅಕರ್ಮ ಅಂತ. ಇದು 3 ಏನು ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಕರ್ಮ ಅಂದರೆ ದೇವರ ಅನುಗ್ರಹದಿಂದ ಕೆಲಸ ಮಾಡ್ತೇನೆ, ಸರಳ ಅದು. ವಿಕರ್ಮ ಅಂದರೆ ನಾನಿದನ್ನು ವಿರುದ್ಧವಾಗಿ ಹೀಗೆ ಮಾಡಬೇಕು ಅಂತ. ಈಗ ಮಕ್ಕಳು ಚಂಡಿ ಹಿಡಿತಾರಲ್ಲ, ಊಟ ಮಾಡಲ್ಲ. ನಾನು
ಊಟ ಮಾಡುವುದರ ಬದಲು ಬೇರೆ ಇನ್ನೇನೋ ಮಾಡ್ತೇನೆ, ಕೆಟ್ಟ ಕೆಲಸ ಮಾಡಲ್ಲ ಅನ್ನೋದು ಅಕರ್ಮ. ಮಾಡಲ್ಲ ಅನ್ನೋದು ಅಕರ್ಮ. ವಿರುದ್ಧವಾಗಿ ಮಾಡ್ತೇನೆ ಅನ್ನೋದು ವಿಕರ್ಮ. ವಿರುದ್ಧಂ ಕರೋಮಿ. ನೀವು ಏನು ಹೇಳ್ತೀರಿ, ಇವಾಗ ನೀನು ಏನೋ ಅವನಿಗೆ ಹೊಡಿಬೇಡ, ಹೊಡಿತೀನಿ. ಹೊಡಿಬೇಡ ಅಂದರೆ ಹೊಡಿತೀನಿ, ವಿರುದ್ಧವಾಗಿ ಅದರ ವ್ಯಾಪಾರ, ಸುಮ್ಮನೆ ಇರ್ತೀನಿ ಅಲ್ಲ, ಅದು ಅಕರ್ಮ ಆಗುತ್ತೆ. ಅದಕ್ಕೆ ಉಲ್ಟಾ ಮಾಡ್ತೀನಿ ಅನ್ನೋದು ವಿಕರ್ಮ ಆಗುತ್ತೆ. ಇದು 3 ಕ್ರಿಯೆಗಳು ನಡೀತಾ ಇರುತ್ತೆ. ಒಂದು, ನೀವು ಹೇಳಿದಂಗೆ ಕೇಳ್ಕೊಂಡಿರ್ತೀನಿ. ಇನ್ನೊಂದು, ನೀವು ಹೇಳಿದ್ದನ್ನು ನಾನು ಮಾಡಲ್ಲ. ಇನ್ನೊಂದು, ನೀವು ಹೇಳಿದ್ದನ್ನು ಉಲ್ಟಾ ಮಾಡ್ತೀನಿ. ಇಷ್ಟೇ ಈ ಶ್ಲೋಕದ ಅಭಿಪ್ರಾಯ. ಇಷ್ಟೇ. ಈ ರೀತಿಯಾಗಿ ಕರ್ಮಗಳು ಪ್ರತಿಯೊಬ್ಬರ ಬದುಕಿನಲ್ಲೂ ನಡೀತಾ ಇರುತ್ತೆ. ಈಗ ಎಷ್ಟೋ ಜನ ಅಧ್ಯಾತ್ಮವಾದಿಗಳಿದ್ದಾರೆ, ಎಷ್ಟೋ ಜನ ಇಲ್ಲ. ಕೆಲವರಿಗೆ ಭಗವದ್ಗೀತೆ ಇವುಗಳನ್ನೆಲ್ಲ ಬರೀ ಇದು ಕಟ್ಟುಕಥೆ, ಭಗವದ್ಗೀತೆಗೆ ಬೆಂಕಿ ಹಚ್ತೀನಿ ಅಂತ ಹೇಳಿದ ಬೆಂಕಿ ಹಚ್ಚಿದವರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತು. ಅಂಥ ಇದೆಲ್ಲ ಏನಂತ ಕರಿಬೇಕು ಇದನ್ನು? ಕರ್ಮವ, ಅಕರ್ಮವ, ವಿಕರ್ಮವ? ಇದು ವಿಕರ್ಮ. ವಿರುದ್ಧವಾಗಿ ಮಾಡ್ತೇನೆ. ಏನು ಒಳ್ಳೇದು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ. ಭಗವದ್ಗೀತೆ ಜಗತ್ತಿನ ಸಂಜೀವಿನಿ, ಅದರಿಂದ ಏನು ಹಾನಿ ಇಲ್ಲ. ಇದಕ್ಕೆ ಹಾನಿ ಮಾಡೋವರಿಗೆ ಹಾನಿ ಆಗುತ್ತೆ ವಿರಹ ಇದರಿಂದ ಏನು ಲಾಭ ಇಲ್ಲ ಅವರಿಗೆ ಹಾನಿ ಮಾಡೋದ್ರಿಂದ. ಇರಲಿ, ಎಲ್ಲ ವಿಧವಾದ ಜೀವರಾಶಿಗಳು ಇದ್ದಾರೆ ಅಂತ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಅದಕ್ಕೆ ಅನುಗುಣವಾಗಿ ನಡ್ಕೊಳ್ಳುವ ಜನಾಂಗವೂ ಇದೆ. ಇದು ಎಲ್ಲವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಈ ಎಲ್ಲ ವ್ಯಾಪಾರಗಳಿಗೆ ಭಗವಂತ ನಿಯಾಮಕ ಅಂತ ತಿಳ್ಕೊಳ್ಬೇಕು. ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. 3 ರೀತಿಯಾದ ಕರ್ಮದ ಗತಿ ಇದೆ. ಅದರಲ್ಲಿ ನೀನು ಹೇಗೆ ತಿಳ್ಕೊಳ್ಬೇಕು ಅಂದರೆ ಒಂದು ಒಗಟಿನ ಶ್ಲೋಕ. ಕರ್ಮಣಿ ಅಕರ್ಮಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ. ಕರ್ಮ ನಡೀತಾ ಇರಬೇಕಾದ್ರೆ ಅಕರ್ಮವನ್ನು ನೋಡು. ತುಂಬ ಸುಲಭವಾಗಿದೆ, ಏನು ತುಂಬ ಒಗಟೇನಲ್ಲ. ಕರ್ಮ ನಡೀತಾ ಇರಬೇಕಾದ್ರೆ ಅಕರ್ಮ ನೋಡು. ಕರ್ಮ ನಡೀತಾ ಇದೆ. ಈಗ ನಾನು ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದೀನಿ, ನಾನೇ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಡ. ದೇವರಿಂದ ಪ್ರೇರಿತನಾಗಿ ಮಾತನಾಡ್ತಾ ಇದ್ದೇನೆ ಅಂತ ಆ ಕರ್ಮ. ಆ ಶಬ್ದಕ್ಕೆ ಅಂ ಅಹ ಪುರಾಣರ್ಷಿ ವ್ಯಾಸಶಾಖಾ ಸಹಸ್ರಕೃತ ಅಂತ ಸಾವಿರಾರು ವೇದಗಳ ವಿಭಾಗ ಮಾಡಿದ ವೇದವ್ಯಾಸ ದೇವರಿಗೆ, ಭಗವಂತನಿಗೆ ಆ ಅಂತ ಹೆಸರು, ಆ ಅಂತ ಹೆಸರು, ಅಂ ಅಂತ ಹೆಸರು, ಅಹ ಅಂತ ಹೆಸರು. ಇದೆಲ್ಲ ದೇವರ ಹೆಸರುಗಳು. ಆದ್ದರಿಂದ ಆ ಕರ್ಮ, ಕರ್ಮಣಿ ಆ ಕರ್ಮ. ಕರ್ಮ ನಡೀತಾ ಇದೆ, ಇದು ನನ್ನ ಕರ್ಮ ಅಲ್ಲ, ದೇವನಿಂದ ಪ್ರೇರಿತವಾದ ಕರ್ಮ ಅಂತ ತಿಳ್ಕೊ. ನೀನು ಮಾಡುವ ಕೆಲಸಗಳಲ್ಲಿ ದೇವರು ಅಂತ ಜೊತೆಗೆ ಸಂಯೋಜನೆ ಮಾಡ್ಕೊ. ನಾನು ಅವಾಗಲಿಂದ ಹೇಳ್ತಾ ಇದ್ದೇನೆ, ಪ್ರತಿಯೊಂದು ಅಪ್ಪ ಮಕ್ಕಳಲ್ಲಿ ಆಗಬೇಕಾದ್ರೆ, ಅಪ್ಪ ನಾನು ಇಂಡಿಪೆಂಡೆಂಟ್, ನನ್ನ ಪ್ರತ್ಯೇಕ ನಂದು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬೋದು. ಇಲ್ಲಿ ಹಾಗೆ ಮಾಡಬೇಡ. ನಿನ್ನ ಪ್ರತಿಯೊಂದು ಚೇಷ್ಟೆಗಳಲ್ಲಿ ನನ್ನ ಸ್ವಾತಂತ್ರ್ಯ ಇದೆ. ನಾನು ಮಾಡದೆ ನಿನಗೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಅದನ್ನು ನೀನು ಪರಿಗಣಿಸಿ ಮಾಡು. ಕರ್ಮಣಿ ಅಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ. ಕೆಲವೊಮ್ಮೆ ನಾನು ಕರ್ಮ ಮಾಡಲ್ಲ ಅಂತ ತಿಳ್ಕೊಂಡಿರ್ತೀನಿ, ಅಲ್ಲಿ ಕರ್ಮ ನಡೀತಾ ಇದೆ ಅಂತ ಚಿಂತನೆ ಮಾಡು. ಕರ್ಮ ಮಾಡಲ್ಲ ಅಂದರೆ, ಈಗ ನಾನೀಗ ಸುಮ್ಮನೆ ಕೂತ್ಕೊಂಡಿದ್ದೀನಿ, ನಾನೇನೂ ಮಾಡ್ತಾ ಇಲ್ಲ, ಹಂಗೆ ತಿಳ್ಕೊಳ್ಬೇಡ. ಅಲ್ಲಿ ಕರ್ಮ ನಡೀತಾ ಇದೆ. ಏನು ನಡೀತಾ ಇದೆ? ಒಂದು, ನಿನಗೆ ವಯಸ್ಸಾಗ್ತಾ ಇದೆ, ದೇಹ ಶಿಥಿಲ ಆಗ್ತಾ ಇರುತ್ತೆ, ನಿನಗೆ ಗೊತ್ತಾಗಲ್ಲ, ನರನಾಡಿಗಳು ಕುಗ್ಗುತ್ತಾ ಇರುತ್ತೆ, ನೀನು ಸುಮ್ಮನೆ ಕೂತಿದ್ರೆ ಮೀಸೆಗಡ್ಡೆ ಬೆಳೀತಾ ಇರುತ್ತೆ, ಉಗುರು ಬೆಳೀತಾ ಇರುತ್ತೆ, ಉಸಿರಾಟ ನಡೀತಾ ಇರುತ್ತೆ, ಮಧ್ಯಾಹ್ನದಿಂದ ಕುಂಬಳಕಾಯಿ ಹುಳಿ ಜೀರ್ಣ ಆಗ್ತಾ ಇರುತ್ತೆ. ಎಷ್ಟು ಕರ್ಮ ನಡೀತಾ ಇದೆ? ನೀನೇನು ತಿಳ್ಕೊಂಡಿದ್ದಿ? ಅಕರ್ಮ, ನಾನೇನು ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡಿದ್ದಿ. ಅಲ್ಲಿ ಕರ್ಮ ನಡೀತಾ ಇದೆ ಅಂತ ತಿಳ್ಕೊ. ಎಷ್ಟು ಕರ್ಮಗಳು ನಡೀತಾ ಇದೆ ದೇಹದಲ್ಲಿ. ಪಚನ ಶಕ್ತಿ ನಡೀತಾ ಇದೆ, ವಿಚಾರ ಶಕ್ತಿ ನಡೀತಾ ಇದೆ, ಉಸಿರಾಟ ನಡೀತಾ ಇದೆ, ಆಮೇಲೆ ದೇಹಕ್ಕೆ ಶೈಥಿಲ್ಯ ಬರ್ತಾ ಇದೆ. ಎಷ್ಟು ಕರ್ಮಗಳು ನಡೀತಾ ಇದೆ. ಹಾಗಾಗಿ ನೀನೇನು ತಿಳ್ಕೊಂಡು ಏನೂ ನಡೀತಾ ಇಲ್ಲ ಅಂತ ತಿಳ್ಕೊಂಡು ಅಲ್ಲೂ ನಡೀತಾ ಇದೆ. ಆಮೇಲೆ ನಡೀತಾ ಇದೆ ಕರ್ಮದಲ್ಲಿ ಅಕರ್ಮ ನೋಡು ಅಂದರೆ, ನನ್ನಿಂದಲೇ ನಡೀತಾ ಇದೆ ಅಂತ ತಿಳ್ಕೊಂಡು ನಿನ್ನಿಂದ ನಡೀತಾ ಇಲ್ಲ, ಒಂದಿಂದ ಪ್ರೇರಿತನಾಗಿ ನಡೀತಾ ಇದೆ. ಇಷ್ಟು ಅರ್ಥ. ಇಷ್ಟು ಹೇಳಿದರೂ ಮತ್ತೆ ಅದೊಂದು ಸ್ವಲ್ಪ ನಿದ್ರೆಗೆ ಜಾರುತ್ತೆ ಮನಸ್ಸು. ಅದಕ್ಕೊಂದು ಸಣ್ಣ ದೃಷ್ಟಾಂತವನ್ನೇ ಹೇಳ್ತೇನೆ. ನಾವು ಏನೋ ಬಯಸ್ತೇವೆ, ಅದು ಏನೋ ನಡೆಯುತ್ತೆ. ನಾವು ಅಂದ್ಕೊಂಡ ಹಾಗೆ ಯಾವುದೂ ನಡೆಯಲ್ಲ. ಆದ್ದರಿಂದ ನಾವು ಸ್ವತಂತ್ರರಲ್ಲ. ತಾನು ಮಾಡಿದ ಸಂಕಲ್ಪಕ್ಕನುಗುಣವಾಗಿ ಮಾಡುವ ಸಾಮರ್ಥ್ಯ ಇರುವುದು ಸತ್ಯ ಸಂಕಲ್ಪನಾದ ಭಗವಂತನಿಗೆ ಮಾತ್ರ. ಈ ಅಸ್ವಾತಂತ್ರ್ಯಗಳ ಜೊತೆಗೆ ನಮ್ಮ ಬದುಕು ಸಾಗಿದರೆ ಇಲ್ಲಿ ಅಹಂಕಾರ ಬರಲ್ಲ, ಮಮಕಾರಗಳು ಹುಟ್ಟಲ್ಲ, ಮೋಹಗಳು ಹುಟ್ಟಲ್ಲ. ನಿರ್ಲಿಪ್ತನಾಗಿ ಪದ್ಮಪತ್ರ ಮಿವಾಂಭಸ, ಆ ಏನು ಕಮಲಪತ್ರದ ಮೇಲಿನ ನೀರು ಅಸ್ಪರ್ಶವಾಗಿ ಇರುತ್ತೆ, ಹಾಗೆ ನಿರ್ಲಿಪ್ತನಾಗಿ ಜೀವನ ಮಾಡಲಿಕ್ಕಾಗುತ್ತೆ ಎನ್ನುವ ಪಾಠ ಈ ಭಗವದ್ಗೀತೆಯಲ್ಲಿದೆ. ನಾವು ಅಂದ್ಕೊಳ್ತೇವೆ ನಾವೆಲ್ಲ ಮಾಡಿದ್ದು ಆಗಿಬಿಡುತ್ತೆ, ನಾವು ಅಂದ್ಕೊಂಡಿದ್ದೇ ಒಂದು, ಅದು ಆಗ್ತಾ ಇರೋದೇ ಇನ್ನೊಂದು. ಅದಕ್ಕೊಂದು ಸಣ್ಣ ದೃಷ್ಟಾಂತ ಕೊಡ್ತೇನೆ. ಈಗ ಒಂದು ತಾಯಿ
ತನ್ನ ಮಗಳ ಮನೆಗೆ ಹೋಗಬೇಕಾಗಿದೆ. ಒಂದು ಗಂಡು ಮಗುವನ್ನು ಹಡೆದಿದ್ದಾಳೆ. ಒಂದು 15 ದಿನ ಬಾಣಂತನ ಮಾಡಿ ಬರಬೇಕಾಗಿದೆ. ಅವಳು ಮೈಸೂರಿಂದ ಬೆಂಗಳೂರು ಟ್ರೈನ್ ಹತ್ತಿದ್ದಾಳೆ. ಹೋಗಬೇಕಾದ್ರೆ ಮನೆಯಲ್ಲಿ ಒಂದಷ್ಟು ಖರ್ಜೂರದ ಎಲ್ಲ ಅಂಟಿನ ಉಂಡೆ ಎಲ್ಲ ಮಾಡಿ ಸಿದ್ಧಪಡಿಸಿದ್ದಾಳೆ. ಬೆಳಗ್ಗೆ 6 ಗಂಟೆಗೆ ಟ್ರೈನ್ ಹೋಗಬೇಕು. ಹಿಂದಿನ ದಿನ ಇಟ್ಟಿದ್ದಾಳೆ. ರಾತ್ರಿ ಇಟ್ಟಾಗ ಒಂದಷ್ಟು ಬೇಸಿಗೆ ಕಾಲದ ಇರುವೆಗಳೆಲ್ಲ ಹೋಗಿ ಡಬ್ಬದಲ್ಲಿ ಕೂತಿವೆ. ಯಾಕೆಂದರೆ ತನ್ನ ಮನೆಯಲ್ಲಿ ಒಂದಷ್ಟು ಬಾಣಂತನ ಗಂಡಿರುವೆಗೆ ನಡೀತಾ ಇದೆ. ಅದಕ್ಕೆ ಆ ತಿಂಡಿಯನ್ನು ಕಚ್ಕೊಂಡು ಹೋಗಿ ಕೊಡಬೇಕಾಗಿದೆ. ಇವಳು ಗಡಿಬಿಡಿಯಲ್ಲಿ ಬ್ಯಾಗ್ ಹಿಡ್ಕೊಂಡು ಹೊರಟ್ಲು. ಟ್ರೈನಲ್ಲಿ ಕೂತ್ಲು. ಟ್ರೈನಲ್ಲಿ ಕೂತಾಗ ಇರುವೆ ಯೋಚನೆ ಮಾಡಿತು, ಇವರು ಹೊರಟು ಬಿಟ್ಟರು, ಟ್ರೈನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ನಾನು ನನ್ನ ಮನೆಗೆ ತಿಂಡಿ ಹಿಡ್ಕೊಂಡು ಹೋಗಬೇಕು ಅಂತ ಟ್ರೈನು ಬೆಂಗಳೂರಿಗೆ ಹೋಗ್ತಾ ಇದೆ. ಇರುವೆ ಮೈಸೂರು ಕಡೆ ಬರ್ತಾ ಇದೆ. ಇರುವೆ ತಿಳ್ಕೊಳ್ತಾ ಇದೆ ನಾನು ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಆದರೆ ವಾಸ್ತವ ನಡೀತಾ ಇದೆ, ಟ್ರೈನ್ ಬೆಂಗಳೂರಿಗೆ ಹೋಗ್ತಾ ಇದೆ. ಬೆಂಗಳೂರಿಗೆ ಟ್ರೈನ್ ಗುರಿ ಮುಟ್ಟಿತು. ಇರುವೆ ಸ್ಟೇಷನಿಂದ ಕೆಳಗಿಳಿತು. ಟ್ರೈನು ಬೆಂಗಳೂರಿಗೆ ಹೋಗಿದೆ. ಇರುವೆ ತಿಳ್ಕೊಳ್ತು ನಮ್ಮ ಮೈಸೂರು ಸ್ಟೇಷನ್ ಬಂತು ಅಂತ. ಕರ್ಮಣಿ ಅಕರ್ಮಯ ಪಶ್ಯೇತ್. ಕರ್ಮ ನಡೀತಾ ಇದೆ, ಇರುವೆ ನಡೀತಾ ಇದೆ, ಆದರೆ ಅದು ಚಿಂತನೆ ಮಾಡಿದ ಕರ್ಮ ನಡೀತಾ ಇಲ್ಲ, ಆ ಕರ್ಮ ನಡೀತಾ ಇದೆ. ದೇವರ ಕರ್ಮ ನಡೀತಾ ಇದೆ. ನಾವೇನೋ ತಿಳ್ಕೊಳ್ತಾ ಇರ್ತೀವಿ, ಹೀಗೆ ಮಾಡ್ತಾ ಇರ್ತೀವಿ, ಆದರೆ ದೇವರು ಅದರ ಸಂಕಲ್ಪವನ್ನೇ ಬೇರೆ ಮಾಡಿಬಿಡ್ತಾನೆ. ಒಂದು ಸಣ್ಣ ದೃಷ್ಟಾಂತ ಇದಕ್ಕೆ ಇನ್ನೊಂದು ಪೂರಕವಾಗಿ. ಯಾರೋ ಒಬ್ಬರು ಒಂದು ಜಾಗ ತಗೊಂಡ್ರು, ಮನೆ ಕಟ್ಟಿದರು, ತುಂಬ ಚೆನ್ನಾಗಿ ಇಲ್ಲಿ ಸ್ವಾಮಿಗಳು ಇಲ್ಲಿರಬೇಕು ಅಲ್ಲಿರಬೇಕು ಎಲ್ಲ ವ್ಯವಸ್ಥೆ ಮಾಡಿದರು. ಅವರಿರಬೇಕು ಅನ್ನೋ ಉದ್ದೇಶದಲ್ಲಿ ಮಾಡಿದ್ದು. ಕೊನೆಗೆ ಅದು ಗೃಹ ಪ್ರವೇಶದ ಹಿಂದಿನ ದಿನ ಒಂದು ಸಣ್ಣ ಅವಘಡ, ಏನೋ ಒಂದು ಅವಘಡ ನಡೀತು, ಮಗು ಬೀಳ್ತು, ಏನೋ ಅವಘಡ ಆಯಿತು. ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಅಲ್ಲಿ ತನಕ ಜ್ಯೋತಿಷ್ಯ ಕೇಳಲಿಲ್ಲ. ಆವಾಗ ಒಬ್ಬರ ಹತ್ರ ಜ್ಯೋತಿಷ್ಯ ಕೇಳಿದರು. ಆವಾಗ ಅವರು ಜ್ಯೋತಿಷ್ಕರು ಹೇಳಿದರು, ಇದು ನಿಮಗೆ ಮನೆ ಆಗಿ ಬರಲ್ಲ, ಯಾವುದಾದ್ರೂ ಮಠಕ್ಕೆ ಒಪ್ಪಿಸಿ ಅವ್ರು ದುಡ್ಡು ಕೊಟ್ಟರೆ ತಗೊಳ್ಳಿ ಅಂತ. ಕೊನೆಗೆ ಆ ಮನೆಗೆ ಹೋಗಲಿಲ್ಲ. ಸ್ವಾಮಿಗಳಿಗೆಲ್ಲ ರೂಮ್ ಕಟ್ಟಿದ್ರು ಅವರು. ಸ್ವಾಮಿಗಳು ಬಂದರು, ಆ ಮಠ ತೊಗೊಂಡ್ರು, ಆ ಮನೆಯನ್ನೇ ತೊಗೊಂಡ್ರು, ಅವರು ವಾಸ ಮಾಡಿದರು. ಆ ಮನೆ ಕಟ್ಟುವ ಗೃಹ ಪ್ರವೇಶದ ಹಿಂದಿನ ದಿನದ ತನಕ ನನ್ನ ಸಂಕಲ್ಪ ಏನಿತ್ತು, ಅವರ ಸಂಕಲ್ಪ ಈ ಮನೆಯ ವಾರಸುದಾರ ನಾನು, ನನ್ನ ಬದುಕು ಇಲ್ಲಿ. ಆದರೆ ದೇವರ ಸಂಕಲ್ಪ ಹೇಗಿತ್ತು, ಈ ಎಲ್ಲ ಮಠ ಕಟ್ಟಿಸಿ ಅವ್ರಿಗೆ ಕೊಟ್ಟು ಇವ್ರಿಗೆ ಹಣ ಕೊಟ್ಟು ಬೇರೆ ಕಡೆ ಕಳಿಸ್ಬೇಕು. ಅದೊಂದು ಸಾಧನೆಯೂ ಆಯಿತು, ಅವರಿಗೆ ಹಣವೂ ಸಿಕ್ಕಿತ್ತು. ಅಂದರೆ ಅದನ್ನೇ ದಾಸರು ಹೇಳ್ತಾರೆ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಹರಿಚಿತ್ತ ಸತ್ಯ. ನೀನೇನೋ ಅನ್ಕೊಳ್ತಿ, ಅದನ್ನು ಇನ್ನೂ ಚೆನ್ನಾಗಿ ವಾದಿರಾಜರ ಒಂದು ಪದ್ಯದಲ್ಲಿ ಹೇಳ್ತಾರೆ. ಒಂದು ಮೈಸೂರು ಪಾಕ್ ಆಗಲಿಲ್ಲ ಅಂತ ಹೆಂಡತಿ ಹತ್ರ ಗಂಡ ಗಲಾಟೆ ಮಾಡಿಕೊಂಡು ತಾನೇ ಮಿಠಾಯಿ ಮಾಡಿದ, ತುಂಬ ಚೆನ್ನಾಗೇನೋ ಬಂತು. ಕ್ಲೈಮ್ಯಾಕ್ಸ್ ಏನು ಅಂದರೆ ಅವನು ಅದನ್ನು ತಿಂದು ಆನಂದ ಪಡಬೇಕಾಗಿತ್ತು. ಎಲ್ಲರಿಗೂ ಕೊಟ್ಟ, ಎಲ್ಲರೂ ಎಂಜಾಯ್ ಮಾಡಿದರು. ಕೊನೆಗೆ ತಾನು ಬಾಯಿಗೆ ಹಾಕ್ಕೊಂಡ, ಅದನ್ನು ಅಗಿಬೇಕಾದ್ರೆ ನಾಲಿಗೆ ಕಡ್ಕೊಂಡ. ಆದರೆ ಗುರಿ ಮುಟ್ಲಿಕ್ಕೆ ಆಗಲಿಲ್ಲ. ಎಲ್ಲರಿಗೂ ತೃಪ್ತಿ ಆಯಿತು. ಅದತೋ ಮರತೋಂದಸ್ಯ ಜಿಹ್ವಾಂ ಬಕ್ವಾಶಿನೋ ನರ ಸಂತ ಖಾದಂತಿ ದಂತಾಸ್ತೆ ಹಂತ ಅಹಂತ ಅಫಲಾತವ ಅಂತ. ನೀನು ನಿನ್ನ ನಾಲಿಗೆ, ನಿನ್ನ ಹಲ್ಲು, ನಿನ್ನ ಮಿಠಾಯಿ, ಆದರೆ ಮಿಠಾಯಿ ಅಗೆಯದೆ ಆ ನಿನ್ನ ನಾಲಿಗೆಯನ್ನೇ ಅಗೆದುಕೊಂಡು, ಆದ್ದರಿಂದ ನೀನು ಸ್ವತಂತ್ರ ಅನ್ನುವ ಅಹಂಕಾರವನ್ನು ಬಿಡು. ಇದೆ ಕರ್ಮಣಿ ಅಕರ್ಮ ಪಶ್ಯ. ಕರ್ಮ ನಡೀತಾ ಇದೆ, ಅಲ್ಲಿ ನನ್ನ ಕರ್ಮ ಅಲ್ಲ, ದೇವರ ವ್ಯಾಪಾರ ಅಂತ ನೋಡು. ಆವಾಗ ನಿನ್ನ ಮನಸ್ಸು ಹಗೂರ ಆಗುತ್ತೆ. ದೇವರ ಚಿತ್ತ. ಒಂದು ವೇಳೆ ಆಗಲಿಲ್ಲ ಅಂದರು, ಅವನ ಸಂಕಲ್ಪಕ್ಕಿರಲಿಲ್ಲ, ನಾನು ಕರ್ತವ್ಯ ಮಾಡ್ತಾ ಇದ್ದೆ, ಆಗಲಿ ಆದದ್ದೆಲ್ಲ ಒಳಿತೇ ಆಯಿತು ಅಂತ ಜಾರಿ ಬಿಡ್ತಾನೆ. ಜ್ಞಾನಿ ಆದವನು ಆಗಿದ್ದೆಲ್ಲ ಒಳ್ಳೆಯದೇ ಆಯಿತು ಅಂತ. ಹೀಗೆ ಅಕರ್ಮಣಿಚ ಕರ್ಮಯಃ. ಕೆಲವೊಮ್ಮೆ ನಾನು ಮಾಡಲ್ಲ ಅಂತ ಹಠಕಟ್ಟಿ ಕೂತ್ಕೊಳ್ಬೋದು. ಅಲ್ಲಿ ನಿನ್ನ ಕೈಲೇ ಆ ಕೆಲಸ ಆಗುತ್ತೆ. ಕೆಲವೊಮ್ಮೆ ಕೆಲವರು ಹೇಳೋದು, ಒಂದು ನನ್ನ ಸ್ನೇಹಿತರೊಬ್ಬರಿದ್ದರು, ಅವರು ದೇವರು ಧರ್ಮ ಅಂದ್ರೆಲ್ಲ ಸ್ವಲ್ಪ ಹಿಂದೆ, ಅವರು ಇಂಜಿನಿಯರ್, ಅವರು ನೀವು ಈ ಕೆಲಸ ಮಾಡಿದರೆ ದೇವಸ್ಥಾನದ ಕೆಲಸ ಎಲ್ಲ ನಾನು ಮಾಡಲ್ಲ ಅಂತ. ಕೊನೆಗೆ ಅವರು ದುಡ್ಡು ಹಾಕಿ ಮಾಡಿದ್ರು ಅದನ್ನು. ನಾನು ಮಾಡಲ್ಲ ಅಂತಿ, ದೇವರು ಮಾಡಿಸ್ತಾನೆ. ಅಂದರೆ ಈ ವ್ಯಾಪಾರಗಳಿಂದ ನಾನು ಅಂದ್ಕೊಂಡಿದ್ದು ಆಗಲ್ಲ, ಆಗಲ್ಲ ಅಂದ್ಕೊಂಡಿದ್ದು ಆಗುತ್ತೆ. ಇದೆಲ್ಲ ನೋಡಿದಾಗ ನನ್ನ ಅಸ್ವಾತಂತ್ರ್ಯ ಅರ್ಥ ಆಗುತ್ತೆ. ನನ್ನ ಜೊತೆಗಾರನಾಗಿ ಒಬ್ಬ ಇದ್ದಾನೆ ಅಂತ ತಿಳ್ಕೊಳ್ಳೋದೇ ಕರ್ಮದ ರಹಸ್ಯ. ಒಟ್ಟಿನಲ್ಲಿ ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ, ನಾನೇನೂ ಮಾಡ್ತಾ ಇಲ್ಲ, ನಾನು ಪ್ರತಿಬಿಂಬ, ನಾನು ನೆರಳು, ನೆರಳಿಗೆ ಸ್ವಯಂ ಚಾಲನೆಗಳಿಲ್ಲ. ಆ ದೇಹದಲ್ಲಿ ಚಲನೆ ಉಂಟಾಯಿತು ಅಂದರೆ ನೆರಳಿನಲ್ಲಿ ಚಲನೆ ಬರುತ್ತೆ, ಅವನಿಂದ ನಡೆಯುತ್ತೆ. ಈಶ ಪ್ರೇರಣೆ ಎಂದವಗೆ ಆನಂದ ಆನಂದ ಮತ್ತು ಪರಮಾನಂದ. ಎಲ್ಲ ಚೇಷ್ಟೆಗಳು ಪರಮಾತ್ಮನ ಪ್ರೇರಣೆ ಅಂತ ಅನುಸಂಧಾನ ಮಾಡುವುದು ಈ ಶ್ಲೋಕದ ತಾತ್ಪರ್ಯ.
ತುಂಬ ಸುಲಭವಾಗಿ ನಮಗೆ ಅರ್ಥ ಆಗೋಗಿ ಹೇಳಿದ್ರಿ. ಅಂದರೆ ಈ ಒಂದು ಆ ಭಗವಂತನ ಆ, ಆ ಕ್ರಿಯೆ ಹಿಂದೆ, ಎಲ್ಲ ಇದರ ಹಿಂದೆ ಅವನೇ ಮಾಡ್ತಾ ಇದ್ದಾನೆ. ಈ ಅಕರ್ಮದ ಅಂದರೆ ಆ ಭಗವಂತ ಅವನ ಕರ್ಮ ಮಾಡ್ತಾ ಇದ್ದಾನೆ. ಎಲ್ಲಿ ಕರ್ಮ ನಡೀತಾ ಇಲ್ಲ ಕೂಡ ನಾವು ಅಂದ್ಕೊಂಡಂಗೆ ಅಲ್ಲಿ ನಡೀದೇ ಇರಲ್ಲ, ಅವನೇ ಅಲ್ಲೂ ಕೂಡ ಮಾಡ್ತಾ ಇದ್ದಾನೆ ಅನ್ನೋದು ಅವನ ಪೂರ್ಣ ಒಂದು ಆ ಪ್ರೇರಣಾ ಶಕ್ತಿ ನಡೀತಾ ಇದೆ ಎಲ್ಲ ಕಡೆ ಅನ್ನೋದೇ ಮುಖ್ಯವಾಗಿ ನಾವು ಕರ್ಮನ ಅರ್ಥ ಮಾಡ್ಕೋಬೇಕಾಗಿರೋದು ಅಂತ. ಅದು ಅರ್ಥ ಆಗಿದ್ರಿಂದಲೇ ಕೃಷ್ಣ ಮುಂದೆ ಹೇಳ್ತಾನೆ ನೋಡಿ, ನಿರಾಶೀರ್ ನಿರ್ಮಮೋ ಭೂತ್ವ. ಈಗ ನಿನಗೆ ಅಷ್ಟು ಸ್ವಾತಂತ್ರ್ಯ ಇದ್ದು ನೀನು ಇಂಡಿಪೆಂಡೆಂಟ್ ಆಗಿದ್ದರೆ ಆವಾಗ ನಾನು ಯುದ್ಧ ಮಾಡಬೇಕು ಮಾಡಬಾರ್ದು, ಅದರ ಫಲ ಬೇಕು ಬೇಡ, ರಾಜ್ಯ ಬೇಕು ಬೇಡ, ಇದೆಲ್ಲ ನೀನು ನಿರ್ಣಯ ಮಾಡ್ಬೋದಾಗಿತ್ತು. ನಾನು ಪ್ರಧಾನ ನೇತಾರ ನಾನಾಗಿರೋದ್ರಿಂದ ನಿರಾಶೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ನೀನು ಕರ್ಮದ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಬೇಡ, ನೇತಾರ ನಾನಾಗಿದ್ದೀನಿ. ಆದ್ದರಿಂದ ತ್ಯಕ್ವಾ ಕರ್ಮ ಫಲಾಸಂಗಂ ನಿತ್ಯ ತುಪ್ತೋ ನಿರಾಶ್ರಯ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ ಅಂತ ಕರ್ಮ ಮಾಡ್ತಾ ಇರ್ತಾನೆ, ಆದ್ರೆ ಅವನು ಮಾಡಿಲ್ಲ ಅದನ್ನು ಅಂತಾನೆ ಕೃಷ್ಣ. ನೀವು ಕರ್ಮ ಮಾಡ್ತಾ ಇದ್ದೀರಿ, ನೀವು ಮಾಡಿದ್ದಲ್ಲ, ಅದು ಭಗವತ್ಕೃತವಾಗಿದೆ, ಅದು ದೇವರು ಮಾಡಿದ್ದಾನೆ. ಆದ್ದರಿಂದ ಕರ್ಮದ ಫಲದಲ್ಲಿ ಆಸಕ್ತಿ ನೀನು ಯಾಕೆ? ಮಾಡಿದವನು ಬೇರೆ ಇದ್ದಾನೆ, ಮಾಡಿದವನು ಬೇರೆ ಇದ್ದಾನೆ. ಆದ್ದರಿಂದ ಈಗ ರಾಜ ಸೈನಿಕರ ಕೈಲಿ ಕೆಲಸ ಮಾಡಿಸ್ತಾನೆ, ಜಯ ಯಾರಿಗೆ ಬಂತು? ಸೈನಿಕನಿಗೆ ಜಯ ಅಂತಾರ, ರಾಜನಿಗೆ ಜಯ ಅಂತಾರ? ರಾಜನಿಗೆ ಜಯ, ರಾಜ ಜಯಿ ಅಂತಾರೆ ಹೊರತು ಸೈನಿಕನಿಗೆ ಜಯವಾಗಲಿ, ಇವತ್ತಿನ ಸರ್ಕಾರಕ್ಕೆ ಜಯವಾಗಲಿ, ಜಯ ಆದರೆ ಹೇಳ್ತಾರೆ ಹೊರತು ಅಲ್ಲಿ ಯಾರೋ ಒಬ್ಬ ಸೈನಿಕ ಪ್ರಾಣತ್ಯಾಗ ಮಾಡಿದಾನೆ ಅವನಿಗೆ ಜಯವಾಗಲಿ ಅಂತ ಜಯಘೋಷಣ, ಅವನಿಗೊಂದು ಪ್ರಶಸ್ತಿ ಇದೆ ಅಷ್ಟೇ. ಜಯ ಯಜಮಾನನಿಗೆ. ಹಾಗಾಗಿ ಈ ಕರ್ತವ್ಯಗಳ ಸಂಪೂರ್ಣ ಫಲಭಾಗಿತ್ವ ಯಾರಿಗಿದೆ? ಪರಮಾತ್ಮನಿಗಿದೆ. ನೀನು ಯಾಕೆ ಅದರಲ್ಲಿ ಆ ಫಲಗಳ ನಂದು ಅಂತ ಭಾವಿಸ್ತಿ? ಕರ್ಮದ ಪ್ರಧಾನ ನೇತಾರ ಬೇರೆ ಆಗಿರೋದ್ರಿಂದ ನೀನು ಅದರಲ್ಲಿ ವಾರಸುದಾರ ಪ್ರಧಾನವಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಮುಂದಿನ ಮಾತು, ಎದುರುಚ್ಛಾ ಲಾಭ ಸಂತುಷ್ಟನಾಗಿರು. ಅಂದರೆ ಏನು? ಎದುರುಚ್ಛಾಹಿ ಹರಿಚ್ಛಾ ಸ್ಯಾತ್. ಎದುರುಚ್ಛಾ ಅಂದರೆ ಸಿಕ್ಕಿದ್ರಲ್ಲಿ ತೃಪ್ತಿ ಪಡುವಂಥ ಅರ್ಥ ಅಲ್ಲ. ಪ್ರಧಾನ ಅರ್ಥ ಏನು ಅಂದರೆ ಅವನು ಕೊಟ್ಟಿದ್ದನ್ನು ಸ್ವೀಕಾರ ಮಾಡು. ಇದು ಈಶಾವಾಸ್ಯ ಉಪನಿಷತ್ ಟಚ್ ಆಗಿಬಿಡುತ್ತೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ತೇನ ದತ್ತೇನ ಅಂತ ಅರ್ಥ. ತೇನ ದತ್ತೇನ ಭುಂಜೀಥಾಹ ಮಾಗೃದ ಕಸ್ವೆ ಸಿದ್ಧನಂ. ಅವನೇನು ಕೊಡ್ತಾನೆ ಅದನ್ನು ಪರಮ ಪ್ರಸಾದ ಅಂತ ಸ್ವೀಕಾರ ಮಾಡು. ಅದನ್ನು ಹರಿದಾಸರು, ಪ್ರಸನ್ನ ವೆಂಕಟದಾಸರು ಹೇಳ್ತಾರೆ, ರಂಗ ನಿನ್ನ ಎಂಜಲ ಅಂಗೈಯಲ್ಲಿ ಉಂಡು ರಾಜಾಂಗಣ ನುಡುಗುವ ಬಡವನಾನಲ್ಲದೆ ಮತ್ತವನಲ್ಲೋ ಮುರಾರಿ. ನನಗೆ ಯಾವ ಅಹಂಕಾರ ಇಲ್ಲ, ನಿನ್ನ ಎಂಜಲು ತಿನ್ನುಕೊಂಡು ನಿನ್ನ ಮನೆಯ ಅಂಗಣ ಗುಡಿಸುವ ನಾನೊಬ್ಬ ನಿನ್ನ ಸೇವಕ ಭೃತ್ಯ, ನನಗೆಲ್ಲಿಂದ ಅಹಂಕಾರ? ಈ ಥರ ನೀನು ಇದ್ದು ಬಿಟ್ಟರೆ ಬಂದ ಪ್ರಾಪ್ತಂ ಉಪಾಸೀತ. ಜೀವನದಲ್ಲಿ ಅವನು ಏನು ಕೊಡ್ತಾನೆ ಅದನ್ನು ಸ್ವೀಕಾರ ಮಾಡಿ. ಆವಾಗ ನಿನಗೆ ಮನೋವಿಕಾರಗಳಿಗೆ ಅವಕಾಶ ಇಲ್ಲ. ನಾವೇ ಸಂಕಲ್ಪ ಮಾಡಿಕೊಂಡು ಅದು ಈಡೇರಲಿಲ್ಲ ಅಂದರೆ ಕೋಪ, ತಾಪ, ದುಃಖ, ಡಿಪ್ರೆಷನ್, ನಿಂದನೆ ಎಲ್ಲ ಬರುತ್ತೆ. ನೀನು ಅದನ್ನು ಮಾಡಬೇಡಿ. ನಿನ್ನ ಕರ್ತವ್ಯ ನೀನು ಮಾಡ್ತಾ ಹೋಗು. ಅವನು ದೇವರು ಕೊಟ್ಟಾನು ಅವನು ಕೊಡ್ತಾನೆ, ಅವನು ಪ್ರಸಾದ ಇದೆ, ಅದನ್ನು ಸ್ವೀಕಾರ ಮಾಡು. ಈ ಭಗವಂತನಿಗೆ ಕರ್ಮ ಮಾಡಿಸ್ತಾ ಇದ್ದಾನೆ ಅನ್ನೋದನ್ನ ತಾವು ಹೇಳಿದ್ರಿ. ಆದರೆ ಇದನ್ನೇ ಯಜ್ಞ ಅಂತ ಕೃಷ್ಣ ಹೇಳ್ತಾನ ಅಂತ. ಈ ಯಜ್ಞ ಕರ್ಮ ಸಮರ್ಪಣೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ತಾವು ತಿಳಿಸೋದ? ಅದೇ, ಅದು ಜೀವನದಲ್ಲಿ ಮುಂದಿನ ಮಾತು. ಅದು ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ ಪ್ರತಿಯೊಂದು ಜೀವನ ಯಜ್ಞ. ಈಗ ನೋಡಿ, ಬ್ರಾಹ್ಮಣರಿಗೆ ಒಂದು ಜನಿವಾರ ಹಾಕುವ ಪದ್ಧತಿ ಇದೆ. ಇವತ್ತೆಲ್ಲ ಅದಕ್ಕೂ ಅನ್ಯಾಯ ಮಾಡ್ತಾ ಇದ್ದಾರೆ. ಏನು ಅಂದರೆ ಈ ಕೆಲವು ಪರೀಕ್ಷೆಗಳಿಗೆ ಹೋದಾಗ ಜನಿವಾರ ಎತ್ತಿಡಿ ಅಂತ ಇಂಥ ಅನ್ಯಾಯಗಳನ್ನು ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಸೂಚನೆ ಅದು. ಒಂದು ವಾರದ ಕರ್ಮಗಳು ನಡಿಬೇಕು ಅಂದಾಗ ಕೈಗೊಂದು ಕಂಕಣ ಬಂಧನ ಅಂತ ಮಾಡ್ಕೊಳ್ತಾರೆ, ಅದು ಬಿಚ್ಚಿ ಇಟ್ಟು ಬಿಡ್ತಾರೆ. ವಿವಾಹದಲ್ಲೂ ಒಂದು ಕಂಕಣ ಬಂಧನ ಅಂತ, ಕಂಕಣ ಭಾಗ್ಯ ಕೂಡಿ ಬಂತು ಅಂತಾರೆ. ಅಂದರೆ ಅವತ್ತಿನ ಕಾಲಕ್ಕೆ ಅವತ್ತು ಕಂಕಣ ಭಾಗ್ಯ, ವಿವಾಹ ಕರ್ಮ ಆದಮೇಲೆ ಅದನ್ನು ಬಿಚ್ಚಿ ಬಿಡ್ತಾರೆ. ಒಂದು ಜನಿವಾರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಎಲ್ಲ ವರ್ಗದವರು ಕೂಡ ಒಂದು ಜನಿವಾರ ಹಾಕಿಕೊಳ್ಳುವ ಪದ್ಧತಿ ಇದೆ. ಅದರ ಉದ್ದೇಶ ಏನು ಅಂದರೆ ಜೀವನ ಯಜ್ಞ, ನಮ್ಮ ಬದುಕೇ ಒಂದು ಯಜ್ಞ, ಅದಕ್ಕೆ ಹಾಕಿದ ದೀಕ್ಷಾ ಸೂತ್ರ ಇದು. ಆ ಬದುಕು ಯಜ್ಞ ಅನ್ನೋದು ಹೇಗೆ ಅಂದರೆ ಪ್ರತಿಯೊಂದು ಕ್ರಿಯೆಗಳಲ್ಲಿಯೂ ಇವರಿಗೆ ವೇದಾಧಿಕಾರಿಗಳು ಇಷ್ಟು ಜನವೂ ಕೂಡ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರ ತನಕ ವೇದಗಳನ್ನು ಅವಲಂಬಿಸಿಕೊಂಡು ಜೀವನ ಮಾಡಬೇಕು. ಅವರು ಸಂಧ್ಯಾ ವಂದನೆ, ದೇವರ ಪೂಜೆ ಎಲ್ಲ ಅವರಿಗೆ ಕರ್ತವ್ಯದಲ್ಲಿ ಸೇರಿದೆ. ಇಲ್ಲದೇನಿದ್ರೆ ಪಾಪ ಸಂಚಾರ ಆಗುತ್ತೆ ಅವರಿಗೆ. ಹಾಗಾಗಿ ಆ ವೇದಗಳು ಅಂದರೆ ಅರ್ಥ ಏನು ಹೇಳುತ್ತದೋ, ಪ್ರತಿಯೊಂದು ನಿನ್ನ ಕರ್ಮಗಳು ಭಗವತ್ ಪೂಜಾರೂಪವಾಗುವ ಹಾಗೆ ನಡೆದುಕೋ ಅಂತ ಹೇಳುತ್ತೆ. ನಂತರ ವರ್ಗದವರಿಗೆ ಇವರನ್ನು ಅನುಸರಿಸಿಕೊಂಡು ಹೋದರೆ ಅವರಿಗೂ ಆ ಚಿಂತನೆಗಳಿದೆ. ಆದ್ದರಿಂದ ನಿನ್ನ ಬದುಕು ಯಜ್ಞ ಆಗಬೇಕು. ಯಜ್ಞ ಅನ್ನೋದಕ್ಕೆ ನಾನು ಹಿಂದೆಲ್ಲ ವಿವರಣೆಗಳನ್ನು ಕೊಟ್ಟಿದ್ದೇನೆ.
ಒಂದು ಹೋಮದ ಕುಂಡದಲ್ಲಿ ಹಾಕುವ ತುಪ್ಪದ ಆಹುತಿ ಯಜ್ಞ ಅಲ್ಲ, ಪ್ರತಿಮೆಯಲ್ಲಿ ಮಾಡುವ ಆರಾಧನೆಯೇ ಪೂಜೆ ಅಲ್ಲ. ಎಲ್ಲ ಕಡೆಯೂ ಅದ್ರೋಹೇಣ ಇವ ಜೀವನಂ, ಯಾರಿಗೂ ದ್ರೋಹ ಮಾಡದೆ ಬದುಕಿನ ಪ್ರತಿಯೊಂದು ಕ್ರಿಯೆಗಳೂ ಕೂಡ ದೇವರ ಪೂಜೆ ಆಗಲಿ ಅಂತ ಅನುಸಂಧಾನ ಮಾಡುವುದೇ ತುಂಬ ದೊಡ್ಡ ಯಜ್ಞ. ಆದ್ದರಿಂದ ಬ್ರಹ್ಮಾರ್ಪಣ ಅಂದರೆ ಎಲ್ಲ ಭಗವದರ್ಪಣ ಆಗುವಂತೆ ನಿನ್ನ ತಿನ್ನುವ ಆಹಾರಗಳು ಅದು ದೇವರ ಪೂಜೆ ಆಗಬೇಕು. ನಾನು ಎಷ್ಟೋ ಬಾರಿ ಹೇಳಿದ್ದಿದೆ, ಶಬರಿ ಎಂಜಲನ್ನು ರಾಮ ತಿಂದ ಅಂತ. ಶಬರಿ ಎಂಜಲನ್ನೇ ತಿಂದಲಿಲ್ವ, ದೊಡ್ಡ ಚರ್ಚೆ ಮಾಡಲೇಬೇಡಿ. ನಾವು ಶಬರಿ ಎಂಜಲಲ್ಲ, ಭಾವನೆಯಿಂದ ನಾವು ತಿನ್ನುವ ತುತ್ತನ್ನು ದೇವರೇ ಸ್ವೀಕಾರ ಮಾಡ್ತಾನೆ. ಹವಿ ಅಂದ್ರೇನು? ನಾವು ತಿನ್ನುವ ಪದಾರ್ಥ, ನೋಡುವ ನೋಟ. ವ್ಯಾಸರಾಜರು ಒಂದು ಕಡೆ ಹೇಳ್ತಾರೆ, ಏನು ಸುಂದರವಾದ ಸೌಂದರ್ಯಗಳನ್ನೆಲ್ಲ ನೋಡಿದರೆ ಆ ನೋಟ ನಿನ್ನದಯ್ಯ, ತನು ನಿನ್ನದೋ, ಜೀವನ ನಿನ್ನದೋ, ಅನುದಿನದಲ್ಲಿ ಬಾಹು ಸುಖ ದುಃಖ ನಿನ್ನದಯ್ಯ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ. ಈ ಸಮರ್ಪಣಾ ಭಾವ ನಿಮಗೆ ಬರ್ತಾ ಇದ್ದರೆ ಅದೆಲ್ಲ ಯಜ್ಞವೇ ಆಗ್ತಾ ಇರುತ್ತೆ. ಇಂಥ ಯಜ್ಞದಲ್ಲಿ ನಿಮ್ಮ ಬದುಕನ್ನು ತೊಡಗಿಸಿಕೊಳ್ಳಿ ಅನ್ನೋದು ಕೃಷ್ಣನ ಸಂದೇಶ. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಇನ್ನು ಮುಂದೆ ಈ ಯಜ್ಞ ಎಷ್ಟೆಷ್ಟು ಥರದ ಯಜ್ಞಗಳಿದೆ ಅದೆಲ್ಲ ನಾವು ಮುಂದಿನ ಒಂದು ಎಪಿಸೋಡಲ್ಲಿ ನೋಡೋಣ ಅಂತ ಹೇಳ್ತಾ, ಈ ಕರ್ಮದ ಒಂದು ತುಂಬ ಜಟಿಲವಾದ ಸಮಸ್ಯೆಗಳು ಇದು. ಯಾಕೆಂದರೆ ಯಾರು ಇದನ್ನು ಅರ್ಥ ಆಗೋ ಹಾಗೆ ಹೇಳೋದು ಕಷ್ಟ. ಯಾಕೆಂದರೆ ಏನೋ ಒಂದಷ್ಟು ಪುಟಗಳ ಗಟ್ಟಲೆ ಅದಕ್ಕೆ ವ್ಯಾಖ್ಯಾನಗಳನ್ನು ಬರೀತಾರೆ, ಆದರೆ ಒಂದು ಶಬ್ದನೂ ಅರ್ಥ ಆಗಲ್ಲ. ಅಂಥದ್ರಲ್ಲಿ ತಾವು ತುಂಬ ಸಿಂಪಲ್ ಆಗಿ ತಿಳಿಸ್ಕೊಟ್ರಿ. ಈ ಭಗವಂತನ ಏನು ಚರ್ಯ ಇದೆ ಪ್ರತಿಯೊಂದರಲ್ಲಿ, ಅವನ ಹಿಂದೆ ಅವನ ನಿಂತು ಏನು ಮಾಡಿಸ್ತಾ ಇದ್ದಾನೆ ಅದನ್ನು ತಿಳ್ಕೊಳ್ಳೋದೇ ನಮ್ಮ ಕರ್ಮ ಬಂಧನ ಮತ್ತು ದಿಂದ ಹೋಗಿಸೋದು, ಕಳ್ಕೊಳ್ಳೋದು ಕರ್ಮ ಬಂಧನ. ಅದಕ್ಕೆ ಅವನ ಈ ಎಲ್ಲ ಅವನ ಜನ್ಮ ದಿವ್ಯವಾದ ಜನ್ಮ, ಅವನ ಅವತಾರಗಳನ್ನು ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ತುಂಬ ಆಭಾರಿಗಳು ನಾವೆಲ್ಲ, ನಮ್ಮವೆಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.